ಕನ್ನಡದ ಎಲ್ಲಾ ಮಕ್ಕಳಿಗೆ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೊದಲನೇ ಚಾಪ್ಟರ್ ನಮ್ಮ ಸೆಕೆಂಡ್ PUC ಸಿಲೆಬಸ್ ಅಲ್ಲಿ ಅದರ ಮೇಲೆ ನ್ಯೂಮರಿಕಲ್ ಗಳನ್ನ ಮಾಡ್ತಾ ಹೋಗೋಣ. ಈ ವಿಡಿಯೋಗಳನ್ನ ನೀವು ಕರೆಕ್ಟ್ ಆಗಿ ಅಭ್ಯಾಸ ಮಾಡಿದ್ರೆ ಈ ಕ್ವೆಶ್ಚನ್ ಗಳನ್ನ ನಿಮ್ಮ ಎಕ್ಸಾಮ್ ಫೈನಲ್ ಎಕ್ಸಾಮಿನ ಪೇಪರ್ ಅಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ಬಹಳ ಸುಲಭವಾಗಿ ಸಾಲ್ವ್ ಮಾಡುವಂತಹ ಒಂದು ಪ್ರಾವೀಣ್ಯತೆ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಸೀರಿಯಸ್ ಆಗಿ ಒಂದೊಂದೇ ಚಾಪ್ಟರ್ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಮಾಡ್ಕೊಂಡು ಹೋಗೋಣ ಬನ್ನಿ. ಈಗ ಯಾವುದೇ ಪ್ರಾಬ್ಲಮ್ ನಿಮ್ಗೆ ಕೊಟ್ಟಾಗ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೆ ಬೇರೆ ಬೇರೆ ಸ್ಟೆಪ್ಸ್ ಗೆ ಬೇರೆ ಬೇರೆ ಮಾರ್ಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫಾರ್ಮುಲಾ ಬರೆಯಕ್ಕೆ 1 ಮಾರ್ಕ್ ಕೊಡ್ತಾರೆ, ಸಬ್ಸ್ಟಿಟ್ಯೂಷನ್ ಮಾಡಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಅದನ್ನ ಸಿಂಪ್ಲಿಫೈ ಮಾಡಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಆಮೇಲೆ ಫೈನಲ್ ಆನ್ಸರ್ ಕರೆಕ್ಟ್ ಆಗಿ ಬರೆದು ಅದಕ್ಕೆ ಯೂನಿಟ್ ಕರೆಕ್ಟ್ ಆಗಿ ಬರೆದ್ರೆ ಅದಕ್ಕೆ ಸಹ ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ 3 ಮಾರ್ಕ್ಸ್ಗೆ ನ್ಯೂಮರಿಕಲ್ಸ್ ಗಳು ಬೇರೆ ಬೇರೆ ಚಾಪ್ಟರ್ ಇಂದ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಎಲ್ಲಾ ನ್ಯೂಮರಿಕಲ್ಸ್ ಅನ್ನು ಒಂದೇ ಸಲಕ್ಕೆ ಈ ಸೀರೀಸ್ ನಲ್ಲಿ ಮುಗಿಸೋ ತರ ಪ್ಲಾನ್ ಮಾಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಿಂದ. ಈಗ ಪ್ರಶ್ನೆ ಏನ್ ಹೇಳುತ್ತೆ, 2 ಚಾರ್ಜಸ್ 10 nanocoulomb and 20 nanocoulomb are separated, are placed at 5 meter apart. Placed 5 meter apart ಅಂದ್ರೆ ಅರ್ಥ ಏನೋ, ಇಲ್ಲಿ ಮೊದಲನೇ ಚಾರ್ಜ್ ಇದೆ, ಇಲ್ಲಿ ಎರಡನೇ ಚಾರ್ಜ್ ಇದೆ. ಈ ಚಾರ್ಜ್ ನ Q1 ಅಂತ ಕರೆಯೋಣ, ಇದನ್ನ Q2 ಅಂತ ಕರೆಯೋಣ. Q1 ಅಂದ್ರೆ ಎಷ್ಟಪ್ಪ? 10 nanocoulomb. ಇದು 20 nanocoulomb ಅಂತೆ. ಆ ಎರಡು ಚಾರ್ಜ್ ಗಳ ಮಧ್ಯೆ 5 ಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆಯಂತೆ. ಈಗ ಮೊದಲನೇ ಪ್ರಶ್ನೆ ಎ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣ. ಎ ಪಾರ್ಟ್ ಆಫ್ ದ ಕ್ವೆಶ್ಚನ್ ಅಲ್ಲಿ ಏನ್ ಹೇಳ್ತಾರೆ, ಸಾರಿ, ಎ ಪಾರ್ಟ್ ಆಫ್ ದ ಕ್ವೆಶ್ಚನ್ ಅಲ್ಲಿ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ನ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಕೂಲೂಮ್ಸ್ ಲಾ ನಲ್ಲಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಆರ್ ಗಿವನ್ ಬೈ 1/4 ಎಪ್ಸಿಲಾನ್ ನಾಟ್ Q1 Q2 ಡಿವೈಡೆಡ್ ಬೈ R² ಅಂತ ಹೇಳಿ. ಇದು ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಗೆ ಫಾರ್ಮುಲಾ. ಹೀಗಿರ್ಬೇಕಾದ್ರೆ ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡೋಣಂತೆ. ಇವಾಗ 1/4 ಎಪ್ಸಿಲಾನ್ ನಾಟ್ ಗೆ ಡೈರೆಕ್ಟ್ ಆಗಿ 9 × 10⁻⁹ ಅಂತ ಹೇಳಿ ಬರೀಬಹುದು. Q1 ಅಂದ್ರೆ 10 ನ್ಯಾನೋಕೂಲೂಂಬ್ ಅಪ್ಪ, ನ್ಯಾನೋ ಅಂದ್ರೆ 10⁻⁻⁹ ಮಲ್ಟಿಪ್ಲೈಡ್ ಬೈ Q2 20 ನ್ಯಾನೋಕೂಲೂಂಬ್ ಇದೆ, ಮತ್ತೆ 10⁻⁹ ಡಿವೈಡೆಡ್ ಬೈ R² ಅಂದ್ರೆ R ಅಂದ್ರೆ 5, ಡಿಸ್ಟೆನ್ಸ್ ಸ್ಕ್ವೇರ್ ಮಾಡ್ಬೇಕು ಅದನ್ನ. ಹಾಗಿರ್ಬೇಕಾದ್ರೆ 10⁻+9 10⁻⁻9 ಕ್ಯಾನ್ಸಲ್ ಆಗ್ತಾ ಇದೆ. ಈಗ 9 ಮಲ್ಟಿಪ್ಲೈಡ್ ಬೈ 10 ಮಲ್ಟಿಪ್ಲೈಡ್ ಬೈ 20 ಇಂಟು 10⁻⁻⁹ ಹೋಲ್ ಡಿವೈಡೆಡ್ ಬೈ 25 ಉಳ್ಕೊಂಡಿದೆ. ಈಗ ಇದನ್ನ ಕ್ಯಾನ್ಸಲೇಷನ್ ಮಾಡಬಹುದು. ಈಗ 5 ಜಾ ಹೋಗ್ಬಿಡುತ್ತೆ, ಇದು 5 4 ಜಾ 9, ಮತ್ತೆ ಇದು 5 1 ಜಾ 5 2 ಜಾ ಹೋಗ್ಬಿಡುತ್ತೆ. ಸೊ ಟೋಟಲ್ ಆನ್ಸರ್ ನಮ್ಗೆ F ಈಕ್ವಲ್ ಟು 72 ಇಂಟು 10⁻⁻⁹ ನ್ಯೂಟನ್ ಬಂದ್ಬಿಡುತ್ತೆ. ನೋಡಿ ಬೇಕಿದ್ರೆ 9 × 2 is 18, 18 × 4 72 ಬಂದ್ಬಿಡುತ್ತೆ. ಇಂಟು 10⁻⁻⁹ ಇದೆ. ನಮ್ಮ ಎ ಪಾರ್ಟ್ ಆಫ್ ದ ಕ್ವೆಶ್ಚನ್ ಗೆ ಮಕ್ಕಳ ಇದು ಆನ್ಸರ್. ಈಗ ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣಂತೆ. ಏನ್ ಹೇಳುತ್ತೆ ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್, ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಇಫ್ ದ ಮೀಡಿಯಂ ಆಫ್ ರಿಲೇಟಿವ್ ಪರ್ಮಿಟಿವಿಟಿ 5 is introduced. ಈಗ ಇಷ್ಟೊತ್ತು ತನಕ ಇದು ವ್ಯಾಕ್ಯೂಮ್ ಅಲ್ಲಿ ಇತ್ತು. ಹೇಗ್ ಗೊತ್ತು? ಎಪ್ಸಿಲಾನ್ ನಾಟ್ ಮಾತ್ರ ಬರೆದ್ರೆ ಆ ಚಾರ್ಜ್ ಗಳು ವ್ಯಾಕ್ಯೂಮ್ ಅಲ್ಲಿ ಇದೆ ಅಂತ ಅರ್ಥ. ಅದನ್ನೇ ನೀವು ಇವಾಗ ಒಂದು ಮೀಡಿಯಂ ಅಲ್ಲಿ ಇಟ್ಬಿಡೋಣ. ಮೀಡಿಯಂ ಅಂದ್ರೆ ವ್ಯಾಕ್ಯೂಮ್ ಅಲ್ದಲೆ ಬೇರೆ ಯಾವ್ದಾದ್ರು ಪದಾರ್ಥದಲ್ಲಿ ಇಟ್ಬಿಡೋಣ. ಅದರ ಪರ್ಮಿಟಿವಿಟಿ 5 ಇದೆಯಂತೆ. ಹಾಗಿದ್ರೆ ರಿಲೇಟಿವ್ ಪರ್ಮಿಟಿವಿಟಿ 5 ಇದೆಯಂತೆ. ಇದನ್ನ ರಿಲೇಟಿವ್ ಪರ್ಮಿಟಿವಿಟಿ ಅಂತಲೂ ಕರೀತಾರೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಲೂ ಕರೀತಾರೆ. ಹಾಗಿರ್ಬೇಕಾದ್ರೆ ಈಗ ಆ ಕೇಸಿಗೆ ಫಾರ್ಮುಲಾ ಏನು ಅಂತ ನೋಡೋಣ. ಅದಕ್ಕೆ FM ಅಂತ ಬರೀತೀನಿ. FM ಅಂದ್ರೆ ಫೋರ್ಸ್ ಆ ಎರಡು ಚಾರ್ಜ್ ಗಳ ಮೇಲೆ ಮೀಡಿಯಂನಲ್ಲಿ. ಹಾಗಿರ್ಬೇಕಾದ್ರೆ ದಟ್ ಬಿಕಮ್ಸ್ ಈಕ್ವಲ್ 1 ಡಿವೈಡೆಡ್ ಬೈ 4πε0 ಜೊತೆಗೆ ಒಂದು ಎಪ್ಸಿಲಾನ್ R ಸಹ ಬರುತ್ತೆ. ಅದೇ ರಿಲೇಟಿವ್ ಪರ್ಮಿಟಿವಿಟಿ ಮಲ್ಟಿಪ್ಲೈಡ್ ಬೈ Q1 Q2 ಡಿವೈಡೆಡ್ ಬೈ R² ಕಣ್ಮಕ್ಳ. ಇವಾಗ 1/4πε0 Q1 Q2 ಬೈ R² ಏನಿದೆಯಲ್ಲ ಅದು ನಮ್ಮ ಹಳೆ ಫೋರ್ಸ್. ಅದರ ಜೊತೆಗೆ ಡಿನಾಮಿನೇಟರ್ ಅಲ್ಲಿ ಒಂದು ಎಪ್ಸಿಲಾನ್ R ಬಂದಿದೆ ಅನ್ನೋದು ಬಿಟ್ರೆ ಬೇರೆ ಏನೋ ವ್ಯತ್ಯಾಸ ಆಗಿಲ್ಲ. ಬನ್ನಿ ಬರೆಯೋಣ ಅದನ್ನ. ಇದನ್ನ ಫೋರ್ಸ್ ಇನ್ ಮೀಡಿಯಂ 1/4πε0 ಗೆ ಡೈರೆಕ್ಟ್ ಆಗಿ ಬರೀಬಹುದು. 72 ಇಂಟು 10⁻⁻⁹ 1/4πε0 Q1 Q2 ಬೈ R² ಗೆ ಉತ್ತರ ಇದೆ. ಡಿವೈಡೆಡ್ ಬೈ 5, ಯಾಕೆಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಎಪ್ಸಿಲಾನ್ R ಕ್ವೆಶ್ಚನ್ ಅಲ್ಲಿ 5 ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಈ ಉತ್ತರ ಎಷ್ಟು ಬರುತ್ತೆ? 72/5 14.4 into 10⁻⁻⁴
-19 ನ್ಯೂಟನ್, ಸಾರಿ -9 ನ್ಯೂಟನ್ ಬರುತ್ತೆ. ಸೊ ದಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇನ್ ದ ಮೀಡಿಯಂ. ನೋಡಿ ಕಮ್ಮಿ ಆಗ್ಬಿಟ್ಟಿದೆ ಫೋರ್ಸ್. ಹಾಗಿರ್ಬೇಕಾದ್ರೆ ಈಗ ಯಾವುದೇ ಚಾರ್ಜ್ಗಳನ್ನ ವ್ಯಾಕ್ಯೂಮ್ ಅಲ್ದಲೇನೆ ಬೇರೆ ಯಾವುದೇ ಮೀಡಿಯಂ ಅಲ್ಲಿ ಇಟ್ಟರು ಆ ಎರಡರ ಮಧ್ಯೆ ಫೋರ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳಿ ಈ ಫಾರ್ಮುಲಾ ಹೇಳ್ತಾ ಇದೆ. ಮುಂದಕ್ಕೆ ಹೋಗೋಣ. ಈಗ ಸಿ ಪಾರ್ಟ್ ಆಫ್ ದ ಕ್ವೆಶ್ಚನ್. ಸಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ಏನ್ ಹೇಳುತ್ತೆ? ಚೇಂಜ್ ಇನ್ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಆ ಎರಡು ಫೋರ್ಸ್ ಗಳ ಮಧ್ಯೆ ಡಿಫರೆನ್ಸ್ ಏನು ಅಂತ ಕೇಳುತ್ತೆ. ಸೊ ಚೇಂಜ್ ಹೇಗೆ ಬರೆಯೋದಪ್ಪ? ಚೇಂಜ್ ಇಸ್ ಗಿವನ್ ಬೈ ಡೆಲ್ಟಾ ಎಫ್. ಇಟ್ಸ್ ಈಕ್ವಲ್ ಟು ಫೈನಲ್ ಫೋರ್ಸ್, ಇನ್ ದಿಸ್ ಕೇಸ್ ಫೋರ್ಸ್ ಇನ್ ಮೀಡಿಯಂ ಮೈನಸ್ ಫೋರ್ಸ್ ಇನ್ ವ್ಯಾಕ್ಯೂಮ್. ಮೊದಲನೇ ಫೋರ್ಸ್ ಆಮೇಲೆ ಬರಿಬೇಕು, ಎರಡನೇ ಫೋರ್ಸ್ ಫಸ್ಟ್ ಬರಿಬೇಕು. ಯಾವಾಗ್ಲೂ ಚೇಂಜ್ ಅಂದ್ರೆ ಫೈನಲ್ ಮೈನಸ್ ಇನಿಷಿಯಲ್ ಅಂತಲೇ ಅರ್ಥ. ಹಾಗಿರ್ಬೇಕಾದ್ರೆ ಎಫ್ ಎಂ ಇಸ್ 14.4 ಮೈನಸ್ ಎಫ್ ವಿ ಇಸ್ 72 ಮಲ್ಟಿಪ್ಲೈಡ್ ಬೈ 10 to the power of -19. ಇದೊಂದು ಎಲ್ಲಾ ಮಕ್ಕಳಿಗೂ ಗೊತ್ತಿರಬೇಕು. ಈ ಡಿಫರೆನ್ಸ್ ತಗೋಬೇಕಾದ್ರೆ, ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ 10 ಪವರ್ಸ್ ಸೇಮ್ ಇರಬೇಕು. ಇದಕ್ಕೂ -9 ಇದೆ, ಇದಕ್ಕೂ -9 ಇದೆ. ಹಾಗಾಗಿ ಅದನ್ನ ಕಾಮನ್ ಫ್ಯಾಕ್ಟರ್ ತಗೊಂಡು ಇದನ್ನ ಸಬ್ಟ್ರಾಕ್ಟ್ ಮಾಡಬಹುದು. ಇದಕ್ಕೆ ಆನ್ಸರ್ -57.6 ಇಂಟು 10 to the power of -9 ನ್ಯೂಟನ್ ಬರುತ್ತೆ. ಇದು ನಮ್ಮ ಚೇಂಜ್ ಇನ್ ಫೋರ್ಸ್ಗೆ ಆನ್ಸರ್. ಈಗ ಡಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣಂತೆ. ಡಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ಏನ್ ಹೇಳುತ್ತೆ? ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ವೆನ್ ದೇ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ದೆನ್ ರೀಪ್ಲೇಸ್ಡ್ ಇನ್ ದೇರ್ ಇನಿಷಿಯಲ್ ಪೊಸಿಷನ್ ಅಂತ ಹೇಳುತ್ತೆ. ಅಂದ್ರೆ ಈ ಎರಡು ಚಾರ್ಜ್ ಗಳನ್ನ 10 ನ್ಯಾನೋ ಕೂಲೂಮ್ ಚಾರ್ಜ್ ಇದೆ ಒಂದು, ಇನ್ನೊಂದು 20 ನ್ಯಾನೋ ಕೂಲೂಮ್ ಚಾರ್ಜ್ ಇದೆ. ಅವೆರಡನ್ನೂ ಹತ್ರ ತಗೊಂಡ್ಬಂದು ಒಂದನ್ನೊಂದನ್ನ ತಾಗಿಸಿ ಸೆಪರೇಟ್ ಮಾಡ್ಬೇಕಂತೆ. ಈ ತರ ಮಾಡಿದಾಗ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಎರಡು ಚಾರ್ಜ್ಗಳು ಬೇರೆ ಬೇರೆ ಇದ್ದಾಗ ಅಕಸ್ಮಾತ್ ಈ ಚಾರ್ಜ್ ಪೊಸೆಸಿಂಗ್ ಬಾಡೀಸ್ ಅಂದ್ರೆ ಯಾವ್ದ್ರ ಮೇಲೆ ಚಾರ್ಜ್ ಇದೆ, ಇದು ಪುಟಾಣಿ ಸ್ಫಿಯರ್ ಆಗಿರ್ಬೋದು, ಪುಟಾಣಿ ಬಾಲ್ ಆಗಿರಬಹುದು, ಆ ಎರಡಕ್ಕೂ ಒಂದೇ ಸೈಜ್ ಅಂಡ್ ಶೇಪ್ ಇದ್ರೆ ಒಂದನ್ನೊಂದನ್ನ ತಾಗಿಸಿದಾಗ ಏನಾಗ್ಬಿಡುತ್ತೆ? ಟೋಟಲ್ ಚಾರ್ಜ್ ಈಕ್ವಲ್ ಆಗಿ ಡಿವೈಡ್ ಆಗ್ಬಿಡುತ್ತೆ. ಅಂದ್ರೆ ಇದು 10 ಇದೆ, ಅದು 20 ಇದೆ. 10 + 20 is 30 ನ್ಯಾನೋ ಕೂಲೂಮ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. 15 ಆಗಿ ಡಿವೈಡ್ ಆಗುತ್ತೆ. ಅಷ್ಟೇ ಸಮಾಚಾರ. ಬನ್ನಿ ನೋಡೋಣ ಹೇಗ್ ಮಾಡೋದನ್ನ ಅಂತ ಹೇಳಿ. ಈಗ ಲೆಟ್ ಮಿ ಜಸ್ಟ್ ಸಾಲ್ವ್ ದಟ್ ಕ್ವೆಶ್ಚನ್. ಹೊಸ ಚಾರ್ಜ್ ಅನ್ನ ಕ್ಯೂ ಡ್ಯಾಶ್ ಅಂತ ಅನ್ಕೊಳ್ಳೋಣ. ಮೊದಲನೇ ಚಾರ್ಜ್ ಅನ್ನ Q1 ಅಂತ ಅನ್ಕೊಳ್ಳೋಣ. ಮೊದಲನೇ ಸ್ಫಿಯರ್ ಮೇಲೆ ಅಥವಾ ಪಾಯಿಂಟ್ ಮೇಲೆ ಇರೋ ಚಾರ್ಜ್ Q1 ಡ್ಯಾಶ್ ಅಂತ ಅನ್ಕೊಳ್ಳೋಣ. ಇದು Q2 ಡ್ಯಾಶ್ ಅಂತ ಅನ್ಕೊಳ್ಳೋಣ. ಹಳೇದಿದ್ದು Q1 ಮತ್ತೆ Q2. ಇದು ಎರಡು ಟಚ್ ಆಗಕ್ ಮುಂಚೆ ಇದ್ದಿದ್ದ ಚಾರ್ಜ್, ಇದೆರಡು ಟಚ್ ಆದ್ಮೇಲೆ ಇರೋ ಚಾರ್ಜ್. ಅದನ್ನ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು? Q1 ಅಂದ್ರೆ Q1 ಡ್ಯಾಶ್ ಮತ್ತೆ Q2 ಡ್ಯಾಶ್ ಎರಡು ಈಕ್ವಲ್ ಇರುತ್ತೆ ಮಕ್ಕಳ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಈ ಎರಡನ್ನೂ ಮುಂಚೆ ಇದ್ದಂತಹ ಚಾರ್ಜ್ ಗಳನ್ನ ಕೂಡ್ಬೇಕು. ಅಂದ್ರೆ Q1 + Q2 ಮಾಡ್ಬೇಕು. ಈಕ್ವಲ್ ಆಗಿ ಡಿವೈಡ್ ಮಾಡ್ಬೇಕು, ಅಂದ್ರೆ ಬೈ 2 ಮಾಡ್ಬೇಕು. ಏನ್ ಬರುತ್ತೆ ಉತ್ತರ? ಅವಾಗ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಕ್ವೆಶ್ಚನ್ ನ. ಈಗ Q1 ಆಗಿರಬಹುದು, Q2 ಆಗಿರಬಹುದು, ಅವೆರಡೂನು 10 ನ್ಯಾನೋ ಕೂಲೂಮ್ + 20 ನ್ಯಾನೋ ಕೂಲೂಮ್ ಡಿವೈಡೆಡ್ ಬೈ 2 ಅಂತ ಹೇಳಿ ಬರೆದ್ರೆ ಆಗ 30/2 15 ಬರುತ್ತೆ. 15 ನ್ಯಾನೋ ಕೂಲೂಮ್ ಬರುತ್ತೆ ಆನ್ಸರ್. ಸೊ ಎರಡೂ ಚಾರ್ಜ್ಗಳು, ಎರಡೂ ಪಾಯಿಂಟ್ ಚಾರ್ಜ್ಗಳ ಮೇಲೆ ಈಗ ಚಾರ್ಜ್ 15 ನ್ಯಾನೋ ಕೂಲೂಮ್ ಇದೆ. ಹೀಗಿರ್ಬೇಕಾದ್ರೆ ನಾವು ನಮ್ಮ ಟೋಟಲ್ ಚಾರ್ಜ್ ಅನ್ನ, ಟೋಟಲ್ ಫೋರ್ಸ್ ಅನ್ನ ಕಂಡುಹಿಡಿಬಹುದು ಬಿಟ್ವೀನ್ ದ ಟೂ ಚಾರ್ಜಸ್. ಅದನ್ನ ಎಫ್ ಡ್ಯಾಶ್ ಅಂತ ಹೇಳಿ ಕರಿತೀನಿ. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 1/4πε0 Q1 ಡ್ಯಾಶ್ ಮಲ್ಟಿಪ್ಲೈಡ್ ಬೈ Q2 ಡ್ಯಾಶ್ ಡಿವೈಡೆಡ್ ಬೈ R². ಕ್ವೆಶ್ಚನ್ ಅಲ್ಲಿ ಹೇಳುತ್ತೆ ಡಿಸ್ಟೆನ್ಸ್ ಅನ್ನ ಏನ್ ಚೇಂಜ್ ಮಾಡಿಲ್ವಂತೆ, ಅದಕ್ಕೆ ಹಳೆಯ ಡಿಸ್ಟೆನ್ಸ್ R ಏನಿದೆಯೋ ಅದನ್ನೇ ಬರಿತೀನಿ. ಈಗ 1/4πε0 ಹೇಗಿದ್ರು 9 × 10 to the power of 9 ಆಯ್ತು. Q1 ಏನಾಯ್ತು? 15 ನ್ಯಾನೋ ಅಂದ್ರೆ 10 to the power of -9 ಅಪ್ಪ. ಆ Q2 15 × 10 to the power of -9. ಹಾಗಾಗಿ ಡಿವೈಡೆಡ್ ಬೈ R². 5 ಸ್ಕ್ವೇರ್ ಮಾಡ್ಬೇಕು, ಅದು 25 ಆಯ್ತು. ಇದ್ ಮಾಡಿದ್ರೆ ಎಷ್ಟು ಬರುತ್ತೆ? ದಿಸ್ ಈಸ್ ಗೋಯಿಂಗ್ ಟು ಬಿ 5 5s, ಇದು 3, ಇದು 5 1s, 5 3s, 3 3s, 9 9 × 9 is 81 × 10 to the power of 9 ನ್ಯೂಟನ್ ಬರುತ್ತೆ ಆನ್ಸರ್. ಇದು ನಮ್ಮ ಫೈನಲ್ ಆನ್ಸರ್. ಈ ಕ್ವೆಶ್ಚನ್ ಏನಾದ್ರು ಎಕ್ಸಾಮ್ ಅಲ್ಲಿ ಬಂದ್ಬಿಟ್ರೆ ಇಷ್ಟು ಈಸಿಯಾಗಿ ಮಾಡ್ಬಿಡ್ಬೋದು. ನೀವು ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಕ್ವೆಶ್ಚನ್ ಅನ್ನ ನೋಡ್ಕೊಂಡು ಬರ್ಕೊಂಡು ಒಂದು ಜಾಗದಲ್ಲಿ ಎಲ್ಲ ಸಾಲ್ವ್ ಮಾಡಿ ನಿಮಗೆ ಇದು ಬಂತು ಅಂದ ತಕ್ಷಣ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಸಾಕಷ್ಟು ವಿಷಯ ಬರುತ್ತೆ ಅಂತ ಆಗತ್ತೆ. ಒಂದ್ಸಲ ಈ ಎಲ್ಲಾ ಸ್ಟೆಪ್ಸ್ ಅನ್ನು, ಎಲ್ಲಾ ಪ್ರಶ್ನೆಯ ಭಾಗಗಳನ್ನು ಒಟ್ಟಿಗೆ ಒಂದ್ಸಲ ನೋಡ್ಬಿಡೋಣ. ಸೊ ದಿಸ್ ಇಸ್ ದ ಪ್ರಿವ್ಯೂ. ಇದು ನೀವು ಒಂದ್ಸಲ ಎಲ್ಲಾ ಆನ್ಸರ್ಗಳು ನಿಮಗೆ ಬಂದ್ಮೇಲೆ ನೋಡ್ಕೊಳಕ್ ಬೇಕಾಗತ್ತೆ. ಎರಡನೇ ಕ್ವೆಶ್ಚನ್ ನೋಡೋಣ.
two charges 10 nanocoulomb and 20 nanocoulomb are placed at the corners of hypotenuse BC of a right angle triangle ABC of sides AB equal to 3 meter and AC equal to 4 meter. Find the magnitude, ಮೊದಲನೇ part of the question ಇದೆ, find the magnitude of force acting on corner A of the right angle triangle ABC if the charge is 2 nanocoulomb. ಅರ್ಥ ಮಾಡ್ಕೊಳ್ಳೋಣ ಕ್ವೆಶ್ಚನ್ ನ. ಈಗ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಇದೆಯಂತಪ್ಪ. ಆ ರೈಟ್ ಆಂಗಲ್ ಟ್ರಯಾಂಗಲ್ ಹೇಗಿದೆ ಅಂತಂದ್ರೆ, ಒಂದು ಇದು ಎ ಅಂತ ಹೇಳಿ ಕರೆಯೋಣ, ಇದನ್ನ ಬಿ ಅಂತ ಹೇಳಿ ಕರೆಯೋಣ, ಇದನ್ನ ಸಿ ಅಂತ ಹೇಳಿ ಕರೆಯೋಣ. ಬಿ ನಲ್ಲಿ 10 ನ್ಯಾನೋಕೂಲೂಂಬ್ ಅಷ್ಟು ಚಾರ್ಜ್ ಇದೆಯಂತೆ, ಸಿ ನಲ್ಲಿ 20 ನ್ಯಾನೋಕೂಲೂಂಬ್ ಅಷ್ಟು ಚಾರ್ಜ್ ಇದೆಯಂತೆ, ಎ ನಲ್ಲಿ 2 ನ್ಯಾನೋಕೂಲೂಂಬ್ ಅಷ್ಟು ಚಾರ್ಜ್ ಇದೆಯಂತೆ. ಎ ಪಾರ್ಟ್ ಆಫ್ ದ ಕ್ವೆಶ್ಚನ್ ಅಲ್ಲಿ ಹೇಳ್ತಾರೆ. ಸೊ 2 ನ್ಯಾನೋಕೂಲೂಂಬ್ ಅಷ್ಟು ಚಾರ್ಜ್ ಇದೆಯಂತೆ. ಈಗ ಈ ಎ ಅನ್ನೋ ಕಾರ್ನರ್ ಅಲ್ಲಿ ಇಟ್ಟಿರುವಂತಹ ಚಾರ್ಜಿನ ಮೇಲೆ ಎಷ್ಟು ಫೋರ್ಸ್ ಇದೆ ಅನ್ನೋದು ಮೊದಲನೇ ಪ್ರಶ್ನೆ, ಮೊದಲನೇ ಭಾಗ ನೋಡೋಣ. ಈಗ ಬಿ ನು ಪಾಸಿಟಿವ್ ಚಾರ್ಜ್ ಏನೇನೆ, ಏನು ಪಾಸಿಟಿವ್. ಸೊ ಬಿ ಏನ ಈ ಕಡೆಗೆ ಹೀಗೆ ರಿಪೆಲ್ ಮಾಡುತ್ತೆ. ಈ ಫೋರ್ಸ್ ಅನ್ನ F1 ಅಂತ ಕರೆಯೋಣಂತೆ. ಆಮೇಲೆ ಈ ಎ ಅನ್ನೋ ಚಾರ್ಜ್ ಅನ್ನ ಸಿ ನಲ್ಲಿ ಇಟ್ಟಿರೋ ಚಾರ್ಜು ಸಹ ರಿಪೆಲ್ ಮಾಡುತ್ತೆ. ಯಾಕೆ, ಇದು ಪಾಸಿಟಿವ್ ಇದು ಪಾಸಿಟಿವ್. ಹಾಗಾಗಿ ಏನ ಸಿ ನಲ್ಲಿ ಇಟ್ಟಿರೋ ಚಾರ್ಜು ಹೀಗೆ ತಳ್ಳುತ್ತೆ. ಈ ಫೋರ್ಸ್ ಅನ್ನ F2 ಅಂತ ಹೇಳಿ ಕರೆಯೋಣ, F2 ಅಂತ ಹೇಳಿ ಕರೆಯೋಣ. ಈ ಎರಡೂ ಫೋರ್ಸ್ಗಳು ಎ ಅನ್ನೋ ಚಾರ್ಜ್ ಮೇಲೆ ಆಕ್ಟ್ ಆಗ್ತಾ ಇದೆ. ಈ ಎರಡೂ ಫೋರ್ಸ್ ಸೇರಿ ಏನ್ ಫೋರ್ಸ್ ಬರುತ್ತೋ ಅದನ್ನ ರಿಸಲ್ಟೆಂಟ್ ಅಂತ ಕರಿತೀವಿ. ಆ ರಿಸಲ್ಟೆಂಟ್ ಫೋರ್ಸ್ ಇದು, ಇದನ್ನ ಎಫ್ ಅಂತ ಹೇಳಿ ಕರೆದ್ಬಿಡೋಣ. ಹೀಗಿರ್ಬೇಕಾದ್ರೆ ಈ ಎರಡೂ ಫೋರ್ಸ್ಗಳ ಮಧ್ಯೆ ಇರೋ ಆಂಗಲ್ 90 ಡಿಗ್ರಿ, ಅದನ್ನ ಥೀಟಾ ಅಂತ ಕರೆಯೋಣ. ಈ ರಿಸಲ್ಟೆಂಟ್ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂತೆ. ಅದು ಎ ಪಾರ್ಟ್ ಆಫ್ ದ ಕ್ವೆಶ್ಚನ್. ಬನ್ನಿ ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣ. ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಫೋರ್ಸ್ ಅಟ್ ಕಾರ್ನರ್ ಎ. ರಿಸಲ್ಟೆಂಟ್ ಫೋರ್ಸ್ ಕಾರ್ನರ್ ಎ ನಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಈ ಡೈರೆಕ್ಷನ್ ನ ಆಲ್ಫಾ ಅಂತ ಕರೆದ್ಬಿಡೋಣ. ಸೊ ನಾವು ಹೀಗಿರ್ಬೇಕಾದ್ರೆ ವಿ ವಿಲ್ ಲುಕ್ ಎಟ್ ಹೌ ಟು ಕ್ಯಾಲ್ಕುಲೇಟ್ ಎಫ್. ಎಫ್ ನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಇಲ್ಲಿಂದ ಶುರು ಮಾಡ್ತೀನಿ. F1 ನ ಫಸ್ಟ್ ಕಂಡುಹಿಡಿಬೇಕು. F1 ಅನ್ನ ಕಂಡುಹಿಡಿಬೇಕು. F1 ಹೇಗೆ ಬರೆಯೋದಪ್ಪ, 1/4πε0 Q1 ಹೌದಲ್ವಾ. ಸೊ Q1 ಅಂದ್ರೆ ಈ ಚಾರ್ಜ್ ನ ಬೇಕಾದ್ರೆ Q1 ಅಂತ ಕರೀರಿ. ಲೆಟ್ಸ್ ಕಾಲ್ ದಿಸ್ ಚಾರ್ಜ್ Q1. ಈ ಚಾರ್ಜ್ ಅನ್ನ Q2 ಅಂತ ಹೇಳಿ ಕರೀರಿ. ಈ ಚಾರ್ಜ್ ಅನ್ನ Q3 ಅಂತ ಹೇಳಿ ಕರೀರಿ. ಆಗ F1/4πε0. F1 ಇರೋದು ಬಿ ಮತ್ತೆ ಎ ಚಾರ್ಜಿನ ಇಂಟ್ರಾಕ್ಷನ್ ಇಂದ. ಹಾಗಾಗಿ Q1 ಇಂಟು Q3 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಎ ಬಿ ಇದೆ. ಹಾಗಾಗಿ ಅದನ್ನ ಎ ಬಿ ಸ್ಕ್ವೇರ್ ಅಂತ ಹೇಳಿ ಬರಿತೀನಿ. ಈಗ ನೆಕ್ಸ್ಟ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡುವಂತಹ ಕೆಲಸ ನೋಡೋಣ. ಹೇಗೆ ಮಾಡೋದು ಸಬ್ಸ್ಟಿಟ್ಯೂಷನ್, ಇದನ್ನ 9 × 10⁹ ಅಂತ ಒಟ್ಟಿಗೆ ಬರೀಬಹುದು. Q1 10 ನ್ಯಾನೋಕೂಲೂಂಬ್ ಆಗಿದೆ. ನ್ಯಾನೋ ಅಂದ್ರೆ 10⁻⁻9 ಮಲ್ಟಿಪ್ಲೈಡ್ ಬೈ Q3 ಅದು 2 ನ್ಯಾನೋಕೂಲೂಂಬ್ 10⁻⁻9 ಡಿವೈಡೆಡ್ ಬೈ ಎ ಬಿ. ಎ ಬಿ ಅಂತಂದ್ರೆ ಈ ಡಿಸ್ಟೆನ್ಸ್ ನ ಕ್ವೆಶ್ಚನ್ ಅಲ್ಲಿ 3 ಮೀಟರ್ ಅಂತ ಹೇಳಿ ಕೊಟ್ಟಿದ್ರೆ, ಎ ಸಿ ಅನ್ನೋ ಡಿಸ್ಟೆನ್ಸ್ ಅನ್ನ 4 ಮೀಟರ್ ಕೊಟ್ಟಿದ್ದಾರೆ. ಈಗ ಎ ಬಿ ಸ್ಕ್ವೇರ್ ಮಾಡಬೇಕು. ಎ ಬಿ ಸ್ಕ್ವೇರ್ ಮಾಡಿದಾಗ 9 ಬರುತ್ತೆ. 9 ಮತ್ತೆ 9 ಕ್ಯಾನ್ಸಲ್ ಆಗುತ್ತೆ. 10⁻9 10⁻⁻9 ಸಹ ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ನಮ್ಗೆ 20 ನ್ಯಾನೋ 20 × 10⁻⁻9 ನ್ಯೂಟನ್ ಬರುತ್ತೆ. ಇದು ನಮ್ಮ ಮೊದಲನೆಯ ಫೋರ್ಸಿನ ಆನ್ಸರ್, F1 ನ ಆನ್ಸರ್. ಹೀಗೆ F2 ಸಹ ಕಂಡುಹಿಡಿಬೇಕು. F2 ಇರೋದು ಯಾವ ಎರಡು ಚಾರ್ಜ್ಗಳ ಮೇಲೆ, ಎ ಮತ್ತೆ ಸಿ. ಹಾಗಾಗಿ ಅದು Q3 ಮತ್ತೆ Q2 ಆಗಿರುತ್ತೆ. F2 ಗೆ ಒಂದು ಈಕ್ವೇಶನ್ ಬರೆಯೋಣ. F2 = 1/4πε0 Q2 ಮಲ್ಟಿಪ್ಲೈಡ್ ಬೈ Q3 ಡಿವೈಡೆಡ್ ಬೈ ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ AC. ಹಾಗಾಗಿ AC ಸ್ಕ್ವೇರ್ ಆಯ್ತು. ಈಗ ಈ ಫೋರ್ಸ್ F2 ಎಷ್ಟಿರುತ್ತಪ್ಪ ಅಂದ್ರೆ, F2 ವುಡ್ ಬಿ ಈಕ್ವಲ್ ಟು 1/4πε0 ಅನ್ನ 9 × 10⁻9 ಅಂತ ಹೇಳಿ ಬರೀಬಹುದು. Q2 ಮಕ್ಕಳ 20 ನ್ಯಾನೋಕೂಲೂಂಬ್ ಇದೆ, 10⁻⁻9 ಆಯ್ತು. ಇಂಟು ಅದು 2 ನ್ಯಾನೋಕೂಲೂಂಬ್, 2 × 10⁻⁻9 ಡಿವೈಡೆಡ್ ಬೈ 4 ಸ್ಕ್ವೇರ್. ಯಾಕೆಂದ್ರೆ ಡಿಸ್ಟೆನ್ಸ್ 4 ಇದೆ, ಸ್ಕ್ವೇರ್ ಮಾಡಿದಾಗ 16 ಬರುತ್ತೆ. ಏನ್ ಬಂತು ಆನ್ಸರ್, ವಿ ಹ್ಯಾವ್ 20 × 2 40, 40 ಡಿವೈಡೆಡ್ ಬೈ 16 ಮಾಡಿದಾಗ 10/4, 10/4 ಅಂದ್ರೆ 5/2, 5/2 45 ಡಿವೈಡೆಡ್ ಬೈ 2 ಅಂದ್ರೆ 22.5 ಆಯ್ತು. 22.5 × 10⁻⁻9. ಯಾಕೆಂದ್ರೆ ಇವೆರಡು +9 -9 ಕ್ಯಾನ್ಸಲ್ ಆಗಿ ಈ ಆನ್ಸರ್ ಬರುತ್ತೆ.
F2 equal to 22.5 into 10 to the power of -9 ನ್ಯೂಟನ್. ಹೀಗಿರ್ಬೇಕಾದ್ರೆ ಈಗ ನಾವು ರಿಸಲ್ಟೆಂಟ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣಂತೆ. ಈ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣಂತೆ. ನನ್ನ ವೆಕ್ಟರ್ಸಿನ ವಿಡಿಯೋ ನೋಡಬಹುದು ನೀವು. ಅದರಲ್ಲಿ ಈ ತರ ಎರಡು ವೆಕ್ಟರ್ ಗಳನ್ನ ಆಡ್ ಮಾಡೋದು ಹೇಗೆ ಅಂತ ಬಹಳ ಸಂಕ್ಷಿಪ್ತವಾಗಿ ಮತ್ತೆ ಬಹಳ ತುಂಬಾ ಕ್ಲಿಯರ್ ಆಗಿ ಹೇಳಿದೀನಿ. ಅದನ್ನ ನೋಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ಇದನ್ನ ಬರೆಯೋಣ. ರಿಸಲ್ಟೆಂಟ್ ಫೋರ್ಸ್ ಇಸ್ ಗಿವನ್ ಬೈ ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ F1 F2 ಕಾಸ್ ಥೀಟಾ ಅಂತ ಹೇಳಿ. ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ದ ಟೂ ಫೋರ್ಸಸ್. ಈ ಕೇಸಲ್ಲಿ ಎರಡು F1 ಮತ್ತೆ F2 ಮಧ್ಯೆ ಇರೋ ಆಂಗಲ್ 90 ಡಿಗ್ರಿ ಆಗಿರೋದ್ರಿಂದ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಥೀಟಾ 90 ಅಂತ ಈ ಪೂರ್ತಿ ಟರ್ಮ್ 0 ಆಗ್ಬಿಡುತ್ತೆ. ಹೀಗಿರ್ಬೇಕಾದ್ರೆ F ಬಿಕಮ್ಸ್ ಈಕ್ವಲ್ ಟು ರೂಟ್ ಆಫ್ F1 ಸ್ಕ್ವೇರ್. ಈಗ F1 ಸ್ಕ್ವೇರ್ ಅಂದ್ರೆ 20 ಸ್ಕ್ವೇರ್ ಅಂತ ಹೇಳಿ ಬರಿಬಹುದು. F2 ಸ್ಕ್ವೇರ್ 22.5 ಸ್ಕ್ವೇರ್ ಅಂತ ಹೇಳಿ ಬರಿಬಹುದು. ಎರಡರಲ್ಲೂ 10 ಪವರ್ -9 ಇರೋದ್ರಿಂದ ಅದನ್ನ ಆಚೆ ಬರಿಬಹುದು. ಸೊ ಆಚೆ ಬರ್ಕೊಂಡಿದೀನಿ. ಇದರ ಆನ್ಸರ್ ಈಗ ಏನ್ ಬರುತ್ತೆ ಸರ್ ಅಂತ ನೀವು ಕೇಳಿದ್ರೆ ಇದರ ಆನ್ಸರ್ 30.103 into 10 to the power -9 ನ್ಯೂಟನ್ ಬರುತ್ತೆ. ಇದು ನಮ್ಮ ರಿಸಲ್ಟೆಂಟಿನ ಮ್ಯಾಗ್ನಿಟ್ಯೂಡ್ ಆಯ್ತು. ಈಗ ರಿಸಲ್ಟೆಂಟಿನ ಡೈರೆಕ್ಷನ್ ಸಹ ಕಂಡುಹಿಡಿಬೇಕಲ್ಲ. ಸೊ ರಿಸಲ್ಟೆಂಟಿನ ಡೈರೆಕ್ಷನ್ ಕಂಡುಹಿಡಿಯಕ್ಕೆ ಬಹಳ ಸುಲಭ ವಿಧಾನ ನೋಡಿ. ಈ ಆಲ್ಫಾ ಕಂಡುಹಿಡಿಬೇಕು ಅಂದ್ರೆ ಟ್ಯಾನ್ ಆಲ್ಫಾ ಅಂತ ಹೇಳಿ ಬರಿತೀವಿ. ಟ್ಯಾನ್ ಆಲ್ಫಾ ಫಸ್ಟ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಹೇಳಿ ಬರ್ಕೊಂಡ್ಬಿಡೋದು. ಈ ಸೈನ್ ಮತ್ತೆ ಕಾಸ್ ನ ಒಂದು ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. F1 ಇಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲ F2 ಇಂದ ಮಲ್ಟಿಪ್ಲೈ ಮಾಡಬೇಕು. ಆ ಯಾವ ವೆಕ್ಟರ್ ನ ಮಲ್ಟಿಪ್ಲೈ ಮಾಡಬೇಕು ಅಂತ ನೋಡಕ್ಕೆ ಒಂದು ಟ್ರಿಕ್ ಇದೆ. ಈ ಆಲ್ಫಾ ಅಂಟಿರೋದು F1 ಗೆ, ಹಾಗಾಗಿ F2 ಜೊತೆಗೆ ಸೈನ್ ಅಂಡ್ ಕಾಸ್ ಅಂಟಿರುತ್ತೆ. ಈ F2 ನ ಇಲ್ಲಿ ಬರಿಬೇಕು, F1 ನ ಇಲ್ಲಿ ಬರಿಬೇಕು. ಸೊ F2 sin theta divided by F1 plus F2 cos theta ಅಂತ ಹೇಳಿ ಬರಿಬಹುದು. ಸೊ tan alpha ಏನಿದೆಯಲ್ಲ, this is equal to sin 90 ನಪ್ಪ, sin 91 ಆಗುತ್ತೆ. ಹಾಗಾಗಿ ನ್ಯೂಮರೇಟರ್ ಅಲ್ಲಿ F2 ಉಳ್ಕೊಳ್ಳುತ್ತೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ F1 ಉಳ್ಕೊಳ್ಳುತ್ತೆ. cos 90 0 ಇದೆ. ಹಾಗಾಗಿ ಸೊ ದಿಸ್ ಇಸ್ ಈಕ್ವಲ್ ಟು F2 ಅಂದ್ರೆ ಇಲ್ಲೇ ಇದೆ 22.5 ಅದು ಡಿವೈಡೆಡ್ ಬೈ F1 ಅಂದ್ರೆ 20 ನಪ್ಪ. ಇದರ ಆನ್ಸರ್ ಏನ್ ಬರುತ್ತೆ? 1.125 ಬರುತ್ತೆ. ಈಗ ಟ್ಯಾನ್ ಆಲ್ಫಾ ಇದಾದ್ರೆ ಆಲ್ಫಾ ವುಡ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1.125 ಬರುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ 1.125 is 48 degree 22 minutes ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ಆಲ್ಫಾ. ಸೊ ನಾವು ನಮ್ಮ ಪ್ರಶ್ನೆನಲ್ಲಿ ಕೇಳಿದಂಥದ್ದು ಎರಡು ವಿಷಯ. ಒಂದು ಮ್ಯಾಗ್ನಿಟ್ಯೂಡು ಅದು ಇಲ್ಲಿದೆ, ಆಮೇಲೆ ಇನ್ನೊಂದು ಮ್ಯಾಗ್ನಿಟ್ಯೂಡ್ ಇಲ್ಲಿದೆ, ಇನ್ನೊಂದು ಡೈರೆಕ್ಷನ್ ಅಪ್ಪ, ಆ ಡೈರೆಕ್ಷನ್ ಇಲ್ಲಿದೆ. ಸೊ ಎರಡನ್ನೂ ಕಂಡುಹಿಡಿದಿದ್ವಿ. ಈ ಕ್ವೆಶ್ಚನ್ ಏನಾದ್ರು ಎಕ್ಸಾಂಪಲ್ ಬಂದ್ರೆ 5 ಮಾರ್ಕ್ಸ್ ಬರುತ್ತೆ. ಈ ಪ್ರಶ್ನೆನೂ ಹಳೆ ಪ್ರಶ್ನೆ ಥರದ್ದೇ ಪ್ರಶ್ನೆ, ಆದ್ರೆ ಹೋದ್ ಸಲ ನಾವು ಫೋರ್ಸ್ ಬಗ್ಗೆ ಮಾತಾಡಿದ್ವಿ, ಈ ಸಲ ಫೀಲ್ಡ್ ಬಗ್ಗೆ ಮಾತಾಡೋಣ. ಅದೇ ತರ ಇದೆ ಕ್ವೆಶ್ಚನ್. 2 charges 10 nanocoulomb and 20 nanocoulomb are placed at the corners of hypotenuse BC of a right angle triangle of side triangle ABC of side AB equal to 3 cm, AC equal to 4 meter. Find the direction of electric intensity at corner A. Electric intensity ಅಂದ್ರೆ electric field ಅಂತಲೇ ಅರ್ಥ. ನೋಡೋಣ ಹೇಗೆ ಮಾಡೋದು ಇದನ್ನ ಅಂತ ಹೇಳಿ. ಒಂದು ಟ್ರಯಾಂಗಲ್ ಇದೆ ಇಲ್ಲಿ. ಈ ಟ್ರಯಾಂಗಲ್ ನಲ್ಲಿ ಮೊದಲನೇದು ಇಲ್ಲಿ ಎ ಅಂತ ಹೇಳಿ ಬರ್ದ್ಬಿಡೋಣ. ಈ ಕಾರ್ನರ್ ನ ಬಿ, ಈ ಕಾರ್ನರ್ ನ ಸಿ ಅಂತ ಬರೆಯೋಣ. ಕ್ವೆಶ್ಚನ್ ಅಲ್ಲಿ ಎ ಬಿ ನ 3 ಮೀಟರ್ ಅಂತ ಹೇಳ್ಕೊಟ್ಟಿದ್ದಾರೆ, ಎ ಸಿ ನ 4 ಮೀಟರ್ ಅಂತ ಹೇಳ್ಕೊಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ಈಗ ಬಿ ಅನ್ನೋ ಕಾರ್ನರ್ ಅಲ್ಲಿ 10 ನ್ಯಾನೋಕೂಲೂಮ್ ಚಾರ್ಜ್ ಇಟ್ಟಿದ್ರೆ ಸಿ ಅನ್ನೋ ಕಾರ್ನರ್ ಅಲ್ಲಿ 20 ನ್ಯಾನೋಕೂಲೂಮ್ ಅಷ್ಟು ಚಾರ್ಜ್ ನ ಇಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ಈ ಪಾಯಿಂಟ್ ಎ ನಲ್ಲಿ ಇವೆರಡೂ ಚಾರ್ಜ್ ಗಳಿಂದ ಬರುವಂತಹ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂತ ಹೇಳಿ ಕೇಳ್ತಾರೆ. ನೋಡೋಣ. ಬಿ ನಲ್ಲಿ ಇಟ್ಟಿರೋದೊಂದು ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಇಂದ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ. ಬಿ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್ ಇರುತ್ತೆ. ಅದೇ ಈ ಬಿ ಜಾಗದಲ್ಲಿ ನೆಗೆಟಿವ್ ಚಾರ್ಜ್ ಇಟ್ಟಿದ್ರೆ ಆ ಚಾರ್ಜ್ ಪಾಯಿಂಟ್ ಎ ನಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಫೀಲ್ಡ್ ಟುವರ್ಡ್ಸ್ ದ ಚಾರ್ಜ್ ಇರೋದು. ಆದ್ರೆ ಈಗ ಇಟ್ ಈಸ್ ಅವೇ ಫ್ರಮ್ ದ ಪಾಯಿಂಟ್ ಚಾರ್ಜ್. ಕಾರಣ ಏನು ಅಂದ್ರೆ ಇಫ್ ಯು ಪ್ಲೇಸ್ ಒಂದು ಪುಟಾಣಿ ಪಾಸಿಟಿವ್ ಚಾರ್ಜ್ ಇಟ್ರೆ ಅದು ಯಾವ ಡೈರೆಕ್ಷನ್ ಅಲ್ಲಿ ಈ ಚಾರ್ಜಿನ ರಿಪಲ್ಷನ್ ಗೆ ಒಳಗಾಗಿ
ಹೋಗುತ್ತೋ ಅದೇ ಆ ಚಾರ್ಜ್ ಇಂದ ಈ ಪಾಯಿಂಟ್ ಅಲ್ಲಿ ಬರುವಂತಹ ಫೀಲ್ಡ್ ಅಂತ ಅನ್ಸ್ಕೊಳ್ಳುತ್ತೆ ಡೈರೆಕ್ಷನ್ ಪ್ರಕಾರ ನೋಡಕ್ ಹೋದ್ರೆ. ಸೊ ಈ ಡೈರೆಕ್ಷನ್ ಅಲ್ಲಿ ಫೀಲ್ಡ್ ಇದೆ, ಬಿ ಇಂದ ಬರೋದು, ಇದನ್ನ E1 ಅಂತ ಹೇಳಿ ಕರಿತೀನಿ. ಹಾಗೆ ಸಿ ಇಂದ ಬರ್ತಾ ಇರೋ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ E2 ಅಂತ ಹೇಳಿ ಕರೆಯೋಣ. ಯಾಕೆಂದ್ರೆ ಅದು ಸಹ ಪಾಸಿಟಿವ್ ಚಾರ್ಜ್. ಪಾಯಿಂಟ್ ಏನಲ್ಲಿ ಪ್ರೊಡ್ಯೂಸ್ ಮಾಡಿದಂತಹ ಎಲೆಕ್ಟ್ರಿಕ್ ಫೀಲ್ಡ್ ಆ ಚಾರ್ಜಿನ ದೂರದ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅದೇ ಅದೇನಾದ್ರು ನೆಗೆಟಿವ್ ಚಾರ್ಜ್ ಆಗಿದ್ರೆ ಅದು ಪಾಯಿಂಟ್ ಏನಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಫೀಲ್ಡ್ ಅದ್ರ ಕಡೆಗಿರೋದು, ಸಿ ಕಡೆಗಿರೋದು. ಈಗ ಹೀಗಿರ್ಬೇಕಾದ್ರೆ E1 ಮತ್ತೆ E2 ನ ಕಂಡುಹಿಡಿಯೋಣ. ಅದೆರಡದ್ದು ರಿಸಲ್ಟೆಂಟ್ ತಗೊಂಡ್ರೆ ಹೀಗ್ ಬರುತ್ತೆ. ಹೋದ ಕೇಸಲ್ಲೂ ಹಾಗೆ ಬಂದಿತ್ತು. ಈಗ ಈ ಆಂಗಲ್ 90 ಡಿಗ್ರಿ ಇದೆ, ಆಲ್ಫಾನ ಕಂಡುಹಿಡಿಯೋಣಂತೆ. ಬನ್ನಿ E1 E2 ನ ಒಂದೊಂದನ್ನೇ ಕಂಡುಹಿಡಿತಾ ಬರೋಣ. E1 is equal to 1/4 pi epsilon naught Q1 divided by ಈ ಚಾರ್ಜ್ ಅನ್ನ Q1 ಅಂತ ಹೇಳಿ ಕರೆಯೋಣ, ಈ ಚಾರ್ಜ್ ಅನ್ನ Q2 ಅಂತ ಹೇಳಿ ಕರೆಯೋಣ. E1 ಬರ್ತಾ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಬಿ ನಲ್ಲಿ ಇಟ್ಟಿರುವಂತಹ Q1 ಅನ್ನೋ ಚಾರ್ಜ್ ಇಂದ ಬರ್ತಾ ಇದೆ. ಹಾಗಾಗಿ Q1 ಡಿವೈಡೆಡ್ ಬೈ AB ಸ್ಕ್ವೇರ್ ಅಂತ ಹೇಳಿ ಬರಿತೀನಿ. Q1 ಡಿವೈಡೆಡ್ ಬೈ AB ಸ್ಕ್ವೇರ್ ಅಂತ ಹೇಳಿ ಬರಿತೀನಿ. ಸೊ ಹಾಗಿದ್ರೆ E1 ಏನಾಯ್ತ್ರಪ್ಪ, ಇಟ್ ಈಸ್ 9 into 10 to the power of 9 multiplied by Q1 10 nanocoulomb 10 to the power of -9 divided by AB square. AB ಅಂದ್ರೆ 3 square is 9. ಇದು ಹೊಟ್ಟೋಯ್ತು, 10 power plus 9 minus 9 ಹೊಟ್ಟೋಯ್ತು. ಹಾಗಿದ್ರೆ E1 ನ ವ್ಯಾಲ್ಯೂ ಏನ್ ಬಂತು, 10 ನ್ಯೂಟನ್ ಪರ್ ಕೂಲೂಮ್ ಬಂತು. ಇದು ನಮ್ಮ E1 ಇನ ಆನ್ಸರ್. ಹೀಗೇನೆ E2 ನು ಕಂಡುಹಿಡಿಯೋಣ. ಸೊ ವಿ ಹ್ಯಾವ್ ಎಲೆಕ್ಟ್ರಿಕ್ ಫೀಲ್ಡ್ E2 is equal to 1/4 pi epsilon naught Q2 divided by Q2 ಇಂದ ಪಾಯಿಂಟ್ ಏನಲ್ಲಿ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಆ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಆ ಎರಡು ಪಾಯಿಂಟ್ ಚಾರ್ಜ್ ಮತ್ತೆ ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅದರಿಂದ ಬರುವಂತದ್ದನ್ನ ಮೆಜರ್ ಮಾಡ್ತಿದೀವೋ ಆ ಪಾಯಿಂಟ್ ಎ ಅದೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ 4 ಮೀಟರ್, ಅದನ್ನ AC ಸ್ಕ್ವೇರ್ ಅಂತ ಹೇಳಿ ಬರೀತೀನಿ. AC ಸ್ಕ್ವೇರ್ ಇಸ್ ದ ಡಿಸ್ಟೆನ್ಸ್. ಸೊ ಹಾಗಿರ್ಬೇಕಾದ್ರೆ E2 ಮೈ ಡಿಯರ್ ಫ್ರೆಂಡ್ಸ್ ಏನಾಗುತ್ತೆ, 9 into 10 to the power of 9 9 into 10 to the power of 9 multiplied by Q2 ಇಲ್ಲಿರೋದು 20 nanocoulomb 10 to the power of -9 divided by AC square 4 square ಅಪ್ಪ 69. ಈ 10 power plus 9 10 power -9 ಕ್ಯಾನ್ಸಲ್ ಆಗೋದ್ರೆ E2 ಬರೋದು ನಮ್ಗೆ 11.25 ನ್ಯೂಟನ್ ಪರ್ ಕೂಲೂಂಬ್ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಇದು ನಮ್ಮ ಎರಡನೇ ಎಲೆಕ್ಟ್ರಿಕ್ ಫೀಲ್ಡ್ E2. ನಾವಿವಾಗ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E ಕಂಡುಹಿಡಿಯೋಣ. ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E is given by root of E1 square plus E2 square plus 2 times E1 E2 cos theta ಅಂತ ಹೇಳಿ ಈಕ್ವೇಶನ್. ಈಗ ಆಂಗಲ್ E1 ಮತ್ತೆ E2 ಮಧ್ಯೆ ಇರುವಂತಹ ಆಂಗಲ್ ನಾವು ಥೀಟಾ ಅಂತ ಹೇಳಿ ಕರೆಯೋದು. ಅದು ಈ ಕೇಸಲ್ಲಿ 90 ಡಿಗ್ರಿ ಇದೆ. ಹಾಗಿರ್ಬೇಕಾದ್ರೆ ಕಾಸ್ ಥೀಟಾ 90 ಡಿಗ್ರಿ ಅಂತ ಬರದ ತಕ್ಷಣ ಕಾಸ್ 90 0 ಆಗುತ್ತೆ. ಈ ಪೂರ್ತಿ ಟರ್ಮ್ ಹೊಟ್ಟೋಗುತ್ತೆ, 0 ಆಗೋಗುತ್ತೆ. E ಈಕ್ವಲ್ ಟು ಕಂಡುಹಿಡಿಯೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳ. E1 10 ಇದೆ, 10 ಸ್ಕ್ವೇರ್ ಆಯ್ತು. E2 11.25 ಇದೆ, 11.25 ದ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಇದಕ್ಕೆ ಬರೋದು ಆನ್ಸರ್ 15.05 ನ್ಯೂಟನ್ ಪರ್ ಕೂಲೂಂಬ್ ಅಷ್ಟು ಆನ್ಸರ್ ಬರುತ್ತೆ. ಇದು ನಮ್ಮ ಫೈನಲ್ ಆನ್ಸರ್ ಫಾರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆಯ್ತು. ಈಗ ನಾವು ಇಫ್ ಯು ವಾಂಟ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ಡೈರೆಕ್ಷನ್ ಕಂಡು ಹಿಡಿಯೋದು ಹೇಗಪ್ಪ, ಡೈರೆಕ್ಷನ್ ಅವಾಗಲೇ ಮಾಡಿದೀವಿ. ಈಗಲೂ ಲೆಟ್ಸ್ ರೈಟ್ ದ ಸೇಮ್ ಫಾರ್ಮುಲಾ. tan theta equal to sin tan alpha. ಈ ಕೇಸಲ್ಲಿ tan ಆಲ್ಫಾನ ಕಂಡು ಹಿಡಿಬೇಕು ನಾವು. ಈ ಆಲ್ಫಾನ ಕಂಡು ಹಿಡಿಬೇಕು. tan alpha is equal to ನಾವು ಮುಂಚಿಂದನೂ sin theta divided by cos theta ಅಂತ ಹೇಳಿ ಬರ್ಕೊಂಡು ಬಂದಿದ್ದೀವಿ. ಆಲ್ಫಾ ಅಂಟ್ಕೊಂಡಿರೋದು E1 ಜೊತೆಗೆ, ಹಾಗಾಗಿ ಸೈನ್ ಮತ್ತೆ ಕಾಸ್ ಜೊತೆಗೆ E2 ಬರಬೇಕು. E2 ಮತ್ತೆ E2 ಬರ್ಕೊಂಡ್ವಿ, ಇಲ್ಲಿ E1 ಬಂದಿದೆ, ಅದೆರಡನ್ನು ಆಡ್ ಮಾಡಬೇಕು. ಸೊ tan alpha ಹೀಗಿರ್ಬೇಕಾದ್ರೆ ಥೀಟಾ 90 ಡಿಗ್ರಿ, ಸೈನ್ 90 ನಮ್ಮ 1, ಕಾಸ್ 90 0 ಆಗೋಯ್ತು. E2 ಡಿವೈಡೆಡ್ ಬೈ E1 ಬರುತ್ತೆ. E2 ಎಷ್ಟಿದೆಯಪ್ಪ, E2 is 11.25 ಕಂಡ್ರ, ಡಿವೈಡೆಡ್ ಬೈ E1 10 ಇದೆ. ಸೊ ದಿ ಆನ್ಸರ್ ಈಸ್ ಗೋಯಿಂಗ್ ಟು ಬಿ 1.125 ಬಂತು tan ಆಲ್ಫಾ. ಹಾಗಿದ್ರೆ ಆಲ್ಫಾ ಅಂದ್ರೆ ಏನು, ಆಲ್ಫಾ ಇಸ್ tan ಇನ್ವರ್ಸ್ ಆಫ್ 1.125, ಅದು 48 ಡಿಗ್ರಿ 22 ಮಿನಿಟ್ಸ್ ಬರುತ್ತೆ. ಇದು ನಮ್ಮ ಆಲ್ಫಾಗೆ ಆನ್ಸರ್. ಆ ಪ್ರಶ್ನೆಗೂ ಸಹ ಉತ್ತರ. ಈ ತರ ಪ್ರಶ್ನೆಗಳೇನಾದ್ರು ನಿಮ್ಮ ಎಕ್ಸಾಮ್ ಅಲ್ಲಿ ಬಂದ್ರೆ
ನೀವು ಆಂಗಲ್ ನ ಬರ್ಕೊಳ್ಳೋದು, ಆಮೇಲಿಂದ ಈ ಎರಡು ವೆಕ್ಟರ್ಗಳ ಮಧ್ಯೆ ಆಂಗಲ್ ಅನ್ನ ಬರ್ಕೊಂಡು ಸಿಂಪ್ಲಿಫೈ ಮಾಡೋದು, ಟ್ಯಾನ್ ಆಲ್ಫಾ ಕಂಡುಹಿಡಿದು, ಇಷ್ಟೇ ಮಾಡ್ಬೇಕಾಗಿರೋದು. ದೆರ್ ಈಸ್ ನೋ ಡಿಫರೆನ್ಸ್. ಸೊ ಹಾಗಾಗಿ ನೀವೆಲ್ಲರೂ ಈ ತರ ಪ್ರಾಬ್ಲಮ್ಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ, ವೆಕ್ಟರ್ಸ್ ಮೇಲೆ ಏನೇ ಪ್ರಾಬ್ಲಮ್ ಬಂದ್ರು ಈ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರಬಹುದು, ಫೋರ್ಸ್ ಆಗಿರಬಹುದು, ನಿಮ್ಗೆ ಪಟ್ ಅಂತ ಸೊಲ್ಯೂಷನ್ ಬರುತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಈ ಕೇಸಲ್ಲಿ ಹೋದ್ ಪ್ರಾಬ್ಲಮ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ 2 ನ್ಯಾನೋ ಕೂಲೂಮ್ ಚಾರ್ಜ್ ಇತ್ತು, ಈ ಕೇಸಲ್ಲಿ ಇಲ್ಲ. ಸೊ ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎಷ್ಟಿದೆ? ಇ ಅಷ್ಟಿದೆ. ಆ ಇ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ Q3 ಅನ್ನೋ ಚಾರ್ಜ್ ಇಟ್ರೆ ಅದು ಆ Q3 ಮೇಲೆ ಫೋರ್ಸ್ ಇರುತ್ತೆ. ಆ ಫೋರ್ಸ್ ಎಷ್ಟಿರುತ್ತೆ ಅಂದ್ರೆ F = Q × E ಇರುತ್ತೆ. ನೀವು ಬೇಕಾದ್ರೆ ನೋಡಿ, ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಿ 30.1 ಏನೋ ಬರುತ್ತೆ. ದಟ್ ವಾಸ್ ಎಕ್ಸಾಕ್ಟ್ಲಿ ದಿ ಆನ್ಸರ್ ಇನ್ ದ ಪ್ರೀವಿಯಸ್ ಕೇಸ್. ಹೋದ್ ಕೇಸಲ್ಲಿ ಏನ್ ಆನ್ಸರ್ ಬಂದಿತ್ತು ಅಂದ್ರೆ ಅದೇ ಬಂದಿತ್ತು. ಸೊ F = Q × E ಅಂದ್ರೆ ಅರ್ಥ ಏನು ಅಂತ ಹೇಳಿ ನಿಮಗೆ ಗೊತ್ತಾಗಿರುತ್ತೆ. E ಅನ್ನೋದು ಒಂದು ಜಾಗದಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್, Q ಅನ್ನೋದು ಆ ಜಾಗದಲ್ಲಿ ಇಟ್ಟಿರುವಂತಹ ಚಾರ್ಜ್, F ಅಂದ್ರೆ ಆ ಚಾರ್ಜ್ ಮೇಲಿರುವಂತಹ ಫೋರ್ಸ್. ಯಾವಾಗ್ಲೇ ಚಾರ್ಜ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಆ ಚಾರ್ಜ್ ಮೇಲೆ ಫೋರ್ಸ್ ಇರುತ್ತೆ ಅಂತ ಹೇಳಿ ಈ ಈಕ್ವೇಶನ್ ಹೇಳುತ್ತೆ. ಮುಂದಿನ ಪ್ರಶ್ನೆಗೆ ಹೋಗಿ 4ನೇ ಪ್ರಶ್ನೆ ನೋಡೋಣ. 2 charges +6 nano coulomb and -6 nano coulomb are placed at 0.2 meter apart. ಅಂದ್ರೆ ಎರಡು ಚಾರ್ಜ್ ಇದೆ. ಇವಾಗ ಮೊದಲನೇದು +6 ನ್ಯಾನೋ ಕೂಲೂಮ್ ಬಂತೆ, ಇನ್ನೊಂದು -6 ನ್ಯಾನೋ ಕೂಲೂಮ್ ಬಂತೆ. ಎರಡರ ಮಧ್ಯೆ ಡಿಸ್ಟೆನ್ಸ್ 0.2 ಮೀಟರ್ ಇದೆಯಂತೆ. ಇದು ಡೈಪೋಲ್ ಆಯ್ತು. ಡೈಪೋಲ್ಗೆ ಸೆಂಟರ್ ಪಾಯಿಂಟ್ ಯಾವ್ದಿದೆಯೋ ಅದನ್ನೇ ಆರಿಜಿನ್ ಅಂತ ತಗೋತೀವಿ. ಇಲ್ಲಿಂದ ಇಲ್ಲಿವರೆಗೂ ಇರೋ ಡಿಸ್ಟೆನ್ಸ್ ನ ಎ ಅಂತ ಕರೆದ್ರೆ ಇದನ್ನು ಸಹ ಎ ಅಂತಲೇ ಕರಿತೀವಿ. ಈ ಕೇಸಲ್ಲಿ ಹಾಗಿದ್ರೆ ಎ = 1 ಆಗೋಯ್ತು. ಸೊ ಆ ಡಿಸ್ಟೆನ್ಸ್ 1 ಆಯ್ತು. ಇದು 2a 0.2 ಮೀಟರ್ ಆಯ್ತು. ಹಾಗಿದ್ರೆ ಕ್ಯಾಲ್ಕುಲೇಟ್ ದ ಡೈಪೋಲ್ ಮೊಮೆಂಟ್. ಮೊದಲನೇ ಪ್ರಶ್ನೆ ನೋಡೋಣ. ಡೈಪೋಲ್ ಮೊಮೆಂಟ್ ಕಂಡುಹಿಡಿಬೇಕಂತೆ. ಡೈಪೋಲ್ ಮೊಮೆಂಟ್ ಎ ಪಾರ್ಟ್ ಆಫ್ ದ ಕ್ವೆಶ್ಚನ್. ಡೈಪೋಲ್ ಮೊಮೆಂಟ್ ಇಸ್ ಗಿವನ್ ಬೈ ಒನ್ ಆಫ್ ದ 2 ಚಾರ್ಜಸ್. ಎರಡು ಚಾರ್ಜ್ ಅಲ್ಲಿ ಒಂದು ತಗೊಳ್ಬೇಕು, ಪಾಸಿಟಿವ್ ತಗೋತೀವಿ, ಇಂಟು ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಡಿಸ್ಟೆನ್ಸ್ 2a ಇದೆ. ಹಾಗಾಗಿ ಡೈಪೋಲ್ ಮೊಮೆಂಟ್ ನ ಚಾರ್ಜ್ ವಿಚ್ ಇಸ್ 6 ನ್ಯಾನೋ ಕೂಲೂಮ್, ನ್ಯಾನೋ ಅಂದ್ರೆ 10⁻⁻9 ಆಯ್ತು, ಮಲ್ಟಿಪ್ಲೈಡ್ ಬೈ 2a ಅಂದ್ರೆ 0.2 ಮೀಟರ್ ಆಯ್ತು. ಆನ್ಸರ್ ಏನ್ ಬಂತಪ್ಪ? ಆನ್ಸರ್ 1.2 × 10⁻⁻9 ಕೂಲೂಮ್ ಮೀಟರ್ ಆಯ್ತು. ಇದು ಯಾವ ಡೈರೆಕ್ಷನ್? ಫ್ರಮ್ -q ಟು +q. ಫ್ರಮ್ -q ಟು +q ಅಂದ್ರೆ ಇದು -q, ಇದು +q. ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳಿ ಅರ್ಥ. ಸೊ ಇದು ನಮ್ಮ ಪಾರ್ಟ್ ಎ ಆಫ್ ದ ಕ್ವೆಶ್ಚನ್ಗೆ ಉತ್ತರ ಆಯ್ತು. ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣ. ಏನ್ ಕೇಳ್ತಾರೆ? ಆಕ್ಸಿಯಲ್ ಫೀಲ್ಡ್ ಎಟ್ ಅ ಡಿಸ್ಟೆನ್ಸ್ ಆಫ್ 0.2 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಅಂದ್ರೆ ಇವಾಗ ಅದೇ ಡೈಪೋಲ್ ಇದೆ. ಲೆಟ್ ಅಸ್ ಸೇ ದಟ್ ಇದು -q ಅಂತ ಅನ್ಕೊಳ್ಳೋಣ, 6 ನ್ಯಾನೋ ಕೂಲೂಮ್. ಇದು +q ಅಂತ ಅನ್ಕೊಳ್ಳೋಣ, 6 ನ್ಯಾನೋ ಕೂಲೂಮ್. ಇದು ಸೆಂಟರ್ ಅಪ್ಪ. ಈ ಸೆಂಟರ್ ಇಂದ 0.2 ಮೀಟರ್ ದೂರದಲ್ಲಿ, ಇಲ್ಲೆಲ್ಲೋ 0.2 ಮೀಟರ್ ಉದ್ದದಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡುಹಿಡಿಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಡೈರೆಕ್ಷನ್ ಇರುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಡೈಪೋಲ್ ಮೂಮೆಂಟ್ ಇರುತ್ತೋ, ಡೈಪೋಲ್ ಮೂಮೆಂಟ್ -q ಟು +q, ಇಲ್ಲೂ ಅಷ್ಟೇ -q ಟು +q ಹೀಗಿದೆ. ಸೊ ಅದನ್ನ ಉಲ್ಟಾ ಇಟ್ಕೊಂಡಿದೀನಿ ಅಷ್ಟೇ, ಜಾಗ ಇದೆ ಅಂತ ಹೇಳಿ. ಸೊ ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಆಕ್ಸಿಯಲ್ ಲೈನ್, ಈ ಎ ಅಂತ ಹೇಳಿ ಬರಿತೀನಿ. ಹಾಗೆ ಬರೆಯೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಆಕ್ಸಿಯಲ್ ಲೈನ್ ಗೆ ಮ್ಯಾಗ್ನಿಟ್ಯೂಡ್ ನ ನಾವು ಕ್ಲಾಸ್ ಅಲ್ಲಿ ಡಿರೈವ್ ಮಾಡಿದೀವಪ್ಪ. ಅದು 1/4πε0 2πr ಡಿವೈಡೆಡ್ ಬೈ r² - a² ದ ಹೋಲ್ ಸ್ಕ್ವೇರ್ ಆಗುತ್ತೆ. r² - a² ದ ಹೋಲ್ ಸ್ಕ್ವೇರ್ ಆಗುತ್ತೆ. ಆರ್ ಅಂದ್ರೆ ಸೆಂಟರ್ ಇಂದ, ಡೈಪೋಲಿನ ಸೆಂಟರ್ ಇಂದ ಆ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡುಹಿಡಿತಾ ಇದೀವೋ ಅಲ್ಲಿವರೆಗೂ ಡಿಸ್ಟೆನ್ಸ್. ಸೊ ಇದು ಹೀಗೆ ಬಂದ ಮೇಲಿಂದ ನಾವು ಕಂಪ್ಲೀಟ್ ಮಾಡ್ಕೋಬಹುದು. ಇದನ್ನ 9 × 10⁻⁹ 1/4πε0 ಇನ ವ್ಯಾಲ್ಯೂ ಆಗುತ್ತೆ, ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ ಪಿ. ಪಿ ನ ಇಲ್ಲಿ ತಾನೇ ಕ್ಯಾಲ್ಕುಲೇಟ್ ಮಾಡಿದೀವಿ. 1.2 × 10⁻⁹ ಆಯ್ತು. ಆರ್ ಅಂತಂದ್ರೆ ಅದು 0.2 ಮೀಟರ್ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. ಆಕ್ಸಿಯಲ್ ಲೈನ್ ಮೇಲೆ ಫೀಲ್ಡ್ ನ 0.2 ಮೀಟರ್ ದೂರದಲ್ಲಿ ಕಂಡುಹಿಡಿಬೇಕು ಅಂತ ಹೇಳಿ. ಹಾಗಾಗಿ R2 ಆಯ್ತು. ಇಲ್ಲಿಂದ ಇಲ್ಲಿವರೆಗೂ ಇರೋ ಡಿಸ್ಟೆನ್ಸ್, ಸೆಂಟರ್ ಇಂದ ಪಾಯಿಂಟ್ ವರೆಗೂ ಇರೋ ಡಿಸ್ಟೆನ್ಸ್ ಆರಪ್ಪ.
ಸೊ ಆರ್ ಸ್ಕ್ವೇರ್ ಮಾಡಬೇಕು, 0.2 ದ ಹೋಲ್ ಸ್ಕ್ವೇರ್ ಮಾಡಬೇಕು, ಮೈನಸ್ ಎ ಸ್ಕ್ವೇರ್ ಅಂದ್ರೆ 0.1, ಎ ಅಂದ್ರೆ 0.1 ಆಯ್ತು. ಎ ಫ್ರಮ್ ಹಿಯರ್ ಟು ಹಿಯರ್ is 0.1, 0.1 the whole square total to the power of 2. So idu namma axial field ಆಯ್ತು. When this is the situation, the field on the axial line, simplify ಮಾಡಬೇಕು. ಇವಾಗ simplify ಮಾಡೋಣ. Electric field on the axial line is equal to ಈ ಉತ್ತರ 4.32 ಬರುತ್ತೆ. 4.32 into 10 to the power of 3 ನ್ಯೂಟನ್ ಪರ್ ಕೂಲೂಮ್ ಬರುತ್ತೆ, ಡಿವೈಡೆಡ್ ಬೈ 0.2 ಸ್ಕ್ವೇರ್ 0.04 ಆಯ್ತು, 0.1 ಸ್ಕ್ವೇರ್ 0.01 ಆಯ್ತು, ಸಬ್ಟ್ರಾಕ್ಟ್ ಮಾಡಿದ್ರೆ 0.03 ದ ಹೋಲ್ ಸ್ಕ್ವೇರ್ ಬರುತ್ತೆ. ಇದಕ್ಕೆ ಆನ್ಸರ್ ಇಟ್ ಈಸ್ ಗೋಯಿಂಗ್ ಟು ಬಿ 4.8. ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡಿ. 4.8 into 10 to the power 3 ನ್ಯೂಟನ್ ಪರ್ ಕೂಲೂಮ್ ಬರುತ್ತೆ ಆನ್ಸರ್. 4.8 into 10 to the power of 3 into 10 to the power of 3 Newton per coulomb. This is the, of course, in the direction of dipole moment ಬರುತ್ತೆ. This is P cap ಅಂತ ಹೇಳಿ ಬರೀತೀನಿ. ಅಂದ್ರೆ ಡೈಪೋಲ್ ಮೊಮೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸಹ ಬರುತ್ತೆ. ಸೊ ಅದು ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಆಕ್ಸಿಯಲ್ ಲೈನ್ ಆಯ್ತು. ಈಗ ಮೂರನೇ ಪ್ರಶ್ನೆ ನೋಡೋಣ. ಈಕ್ವೆಟೋರಿಯಲ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ ಆಫ್ 0.2 ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ಆಗಿದೆ. ಸಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣ. ಈಕ್ವೆಟೋರಿಯಲ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್. ಈಕ್ವೆಟೋರಿಯಲ್ ಲೈನ್ ಏನಪ್ಪಾ ಫಾರ್ಮುಲಾ? 1 divided by 4 pi epsilon naught P divided by R square plus A square to the power of 3/2 ಬರುತ್ತೆ. ಹಾಗಿರ್ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ ಇಸ್ ಈಕ್ವಲ್ ಟು 9 into 10 to the power of 9 multiplied by P is 1.2 into 10 to the power of, ಇಲ್ಲಿ ಬರ್ದಿದ್ದೀವಿ, 10 to the power of -9 whole divided by R square. R ಅಂದ್ರೆ ಮತ್ತೆ 0.2 ನೇ ಕೊಟ್ಟಿದ್ದಾರೆ, ಇದು 0.2 ಮೀಟರ್ ಕೊಟ್ಟಿದ್ದಾರೆ ಇಲ್ಲೂ ಸಹ. 0.2 the whole square plus A square. A ಅಂದ್ರೆ 0.1, ನಮ್ಮ ಅವಾಗಲೇ 1 ಅಂತ ಬರ್ದ್ಬಿಟ್ಟಿದೆ, ಕ್ಷಮಿಸಿ, 0.1 ಮೀಟರ್ ಇದು. 0.1 the whole square, whole thing raised to the power of 3/2 ಆಯ್ತು. ಹೀಗಿರ್ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ ಬಿಕಮ್ಸ್ ಈಕ್ವಲ್ ಟು, ನ್ಯೂಮರೇಟರ್ ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 10.8 ಬರುತ್ತೆ. ಡಿನಾಮಿನೇಟರ್ ನ ಸಿಂಪ್ಲಿಫೈ ಮಾಡಿದ್ರೆ 0.0111 ಬರುತ್ತೆ. ದಿಸ್ ವುಡ್ ಬಿ ಈಕ್ವಲ್ ಟು 9.729 into 10 to the power of 2 ನ್ಯೂಟನ್ ಪರ್ ಕೂಲೂಮ್ ಬರುತ್ತೆ. ದಿಸ್ is the electric field on the equatorial line. ಇದು ಎಲೆಕ್ಟ್ರಿಕ್ ಫೀಲ್ಡ್ ಇನ ಈಕ್ವೆಟೋರಿಯಲ್ ಲೈನ್ ಆಯ್ತು. ಐ ಮೀನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ ವ್ಯಾಲ್ಯೂ ಆಯ್ತು ಈಕ್ವೆಟೋರಿಯಲ್ ಲೈನ್ ಮೇಲೆ. ಸೊ ಹೀಗಿರ್ಬೇಕಾದ್ರೆ ಇದು ಸಹ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ನೀವು ಕೇಳಿದ್ರೆ ನೋಡಿ, ಇದು ಡೈಪೋಲ್ -q ಆಗಿರ್ಬೋದು, -6 ನ್ಯಾನೋ ಕೂಲೂಮ್ +6 ನ್ಯಾನೋ ಕೂಲೂಮ್ ಇದು ಸೆಂಟರ್. ಲೆಟ್ಸ್ ಸೇ ದಿಸ್ ಇಸ್ ದಿ ಈಕ್ವೆಟೋರಿಯಲ್ ಲೈನ್, ಇದು ಈಕ್ವೆಟೋರಿಯಲ್ ಲೈನ್ ಅಂತ ಅನ್ಕೊಳ್ಳೋಣ. ಈಕ್ವೆಟೋರಿಯಲ್ ಲೈನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಡೈಪೋಲ್ ಮೊಮೆಂಟಿನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೀಲ್ಡ್ ಇರುತ್ತೆ. ಸೊ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಆನ್ ದಿ ಈಕ್ವೆಟೋರಿಯಲ್ ಲೈನ್. ಬೇಕಾದ್ರೆ ಇದನ್ನ ಇನ್ ಫ್ರಮ್ ಎಲ್ಲಿಂದ ಪ್ಲಸ್ ಫ್ರಮ್ -+q to -q ಅಂತ ಹೇಳಿ ಬರೀಬಹುದು. q ಅಂದ್ರೆ ಅದೇ 6 ನ್ಯಾನೋ ಕೂಲೂಮ್, -q to +q ಅಂತ ಹೇಳಿ, ಐ ಮೀನ್ +q to -q ಅಂತ ಹೇಳ್ಬೋದು. ಈ ಡೈರೆಕ್ಷನ್ ಅಲ್ವಾ, -q to +q ಡೈಪೋಲ್ ಮೂಮೆಂಟ್ ಆದ್ರೆ +q to -q ಈಕ್ವೆಟೋರಿಯಲ್ ಲೈನ್ ಮೇಲೆ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದಕ್ಕೆ ಆನ್ಸರ್ ಇದೆ. ಡಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣ. ಡಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ಇದು ಸಿ ಆಯ್ತು. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1 ನ್ಯಾನೋ ಕೂಲೂಮ್ when it is at the line joining the two charges. ಸೊ ಈಗ ಎರಡು ಚಾರ್ಜ್ ಇದೆಯಲ್ಲಪ್ಪ ನಮ್ಗೆ, ಒಂದು -6 ನ್ಯಾನೋ ಕೂಲೂಮ್, ಇನ್ನೊಂದು +6 ನ್ಯಾನೋ ಕೂಲೂಮ್. ಅದೆರಡರ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಅಲ್ಲಿ 1 ನ್ಯಾನೋ ಕೂಲೂಮ್ ಬಷ್ಟು ಚಾರ್ಜ್ ನ ಇಟ್ಟಾಗ, 1 ನ್ಯಾನೋ ಕೂಲೂಮ್ ಬಷ್ಟು ಚಾರ್ಜ್ ಇಟ್ಟಾಗ ಏನು ಅದರ ಮೇಲೆ ಫೋರ್ಸ್ ಇರುತ್ತೆ ಅನ್ನೋ ಪ್ರಶ್ನೆ. ನೋಡಿ, ಈ -6 ನ್ಯಾನೋ ಕೂಲೂಮ್ ಅದನ್ನ ಎಳೆಯುತ್ತೆ, ಯಾಕೆಂದ್ರೆ ಪ್ಲಸ್ ಚಾರ್ಜ್ ಅನ್ನ ಮೈನಸ್ ಚಾರ್ಜ್ ಎಳೆಯುತ್ತೆ.
ಅದೇ ಈ ಪ್ಲಸ್ ಚಾರ್ಜ್ ನ ತಳ್ಳುತ್ತೆ. ಸೊ ಟೋಟಲಿ ಆ ಎರಡು ಫೋರ್ಸ್ಗಳು ಆಡ್ ಆಗುತ್ತೆ. ಫೋರ್ಸ್ ಒಂದೇ ಅಲ್ಲ, ಫೀಲ್ಡ್ ಆಡ್ ಆಗುತ್ತೆ. ಫೀಲ್ಡ್ ಆಡ್ ಆಗ್ತಾ ಇರೋದ್ರಿಂದ ಟೋಟಲ್ ಫೀಲ್ಡ್ ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ. ಫೀಲ್ಡ್ ಇರೋ ಜಾಗದಲ್ಲಿ ಚಾರ್ಜ್ ನ ಇಟ್ಟ ತಕ್ಷಣ ಫೋರ್ಸ್ ಬಂದ್ಬಿಡುತ್ತೆ ಅದ್ರ ಮೇಲೆ. ಹಾಗಿರ್ಬೇಕಾದ್ರೆ ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋಣ. ಸೆಂಟರ್ ಅಲ್ಲಿ ಹೇಗಿದ್ರು ಇದು 0.1 ಮೀಟರ್ ಅಂತ ಗೊತ್ತಿದೆ. ಮತ್ತೆ ಇದರಿಂದ ಬರೋ ಫೀಲ್ಡು ಸಹ ಅಷ್ಟೇ ಇರುತ್ತೆ. ಯಾಕೆ? ಚಾರ್ಜು ಅಷ್ಟೇ, ಡಿಸ್ಟೆನ್ಸು ಅಷ್ಟೇ. ಈ ಎರಡು ವೆಕ್ಟರ್ಗಳು ಒಂದೇ ಡೈರೆಕ್ಷನ್ ಇರೋದ್ರಿಂದ ಆಡ್ ಆಗುತ್ತೆ. ಅಕಸ್ಮಾತ್ ಇದು ಪಾಸಿಟಿವ್ ಎರಡೂ ಪಾಸಿಟಿವ್ ಇದ್ದಿದ್ರೆ ಮಧ್ಯದಲ್ಲಿ ಆನ್ಸರ್ 0 ಬಂದಿರೋದು. ಕಾರಣ ಇದು ಪ್ಲಸ್ ಇದ್ದಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆ ಕಡೆಗೆ ಬಂದಿರೋದು, ಮೈನಸ್ ಇದು ಪ್ಲಸ್ ಇದ್ದಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗೆ ಬಂದಿರೋದು. ಆಪೋಸಿಟ್ ಡೈರೆಕ್ಷನ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಒಂದೇ ಡೈರೆಕ್ಷನ್ ಇರೋದ್ರಿಂದ ಡಬಲ್ ಆಗುತ್ತೆ. ಹಾಗಿರ್ಬೇಕಾದ್ರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋಣ. ಎಲೆಕ್ಟ್ರಿಕ್ ಫೀಲ್ಡ್, ಮೈ ಡಿಯರ್ ಫ್ರೆಂಡ್ಸ್, is going to be equal to 1 by 4 pi epsilon naught q 6 nanoma 10 to the power of minus 9 divided by r square 1 by 4 pi epsilon naught q divided by r square ಮಾಡಿದ್ರೆ ಫೀಲ್ಡ್ ಬರುತ್ತೆ. q divided by r square ಮಾಡಿದ್ರೆ ಫೀಲ್ಡ್ ಬರುತ್ತೆ. ಸೊ ಹಾಗಿರ್ಬೇಕಾದ್ರೆ 1 by 4 pi epsilon naught in a value 9 into 10 to the power of 9 multiplied by q is 6 nanocoulomb 10 to the power of minus 9 divided by r square ಅಪ್ಪ 0.01 ಬರುತ್ತೆ. 10 power plus 9 10 power minus 9 ಕ್ಯಾನ್ಸಲ್ ಆಯಿತು. ಹೀಗೆ ನಾವು ಮುಂದಕ್ಕೆ ಹೋದ್ರೆ ನಮಗೆ ಬರೋದು E equal to 5.4 into 10 to the power of 3 ಬರುತ್ತೆ ನ್ಯೂಟನ್ ಪರ್ ಕೂಲೂಂಬ್ ಆಯ್ತು. ಇದು ಒಂದು ಚಾರ್ಜ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಆಯ್ತು. ಆ ತರದ್ ಎರಡು ಚಾರ್ಜ್ ಇದೆ, ಅದೇ ಡಿಸ್ಟೆನ್ಸ್ ಅಲ್ಲಿ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ ನೆಟ್ ಫೀಲ್ಡ್ ಇಸ್ ಟ್ವೈಸ್ ದಿಸ್ ಫೀಲ್ಡ್ 2 into 5.4 into 10 to the power of 3 which is equal to 10.8 into 10 to the power of 3 ನ್ಯೂಟನ್ ಪರ್ ಕೂಲೂಂಬ್ ಬರುತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಪ. ಫೋರ್ಸ್ ಬೇಕು ಅಂತಂದ್ರೆ ಇಫ್ ಯು ವಾಂಟ್ ದ ಫೋರ್ಸ್ 1 ನ್ಯಾನೋ ಕೂಲೂಂಬ್ ಚಾರ್ಜ್ ಅನ್ನ ಇಟ್ಟಿದೀವಿ, ಅಲ್ಲಿ ಫೀಲ್ಡ್ ನ ಕಂಡು ಹಿಡಿದಿದ್ವಿ. ಫೋರ್ಸ್ ಆ ಚಾರ್ಜಿನ ಮೇಲೆ ಎಷ್ಟಿರುತ್ತೆ ಅಂದ್ರೆ q into e ಅಷ್ಟಿರುತ್ತೆ. q is the charge that is placed, ಅದು 1 ನ್ಯಾನೋ ಕೂಲೂಂಬ್ 10 to the power of minus 9 multiplied by e ನಪ್ಪ. e is 10.8 into 10 to the power of 3 ನ್ಯೂಟನ್ ಆನ್ಸರ್ ಬರುತ್ತೆ, ನ್ಯೂಟನ್ ಅಲ್ಲಿ ಬರುತ್ತೆ. ಸೊ ದಿಸ್ ಟರ್ನ್ಸ್ ಔಟ್ ಟು ಬಿ 10.8 into 10 to the power of minus 6 ನ್ಯೂಟನ್ ಬರುತ್ತೆ ಫೋರ್ಸು. ಇದು ನಮ್ಮ ಮೂರನೇ ಪ್ರಶ್ನೆಗೆ ಉತ್ತರ, ರೈಟ್. ಸೊ ಈಗ ನೆಕ್ಸ್ಟ್ ನೋಡೋಣ, ನಾಲ್ಕನೇ ಪ್ರಶ್ನೆಗೆ ಉತ್ತರ ಇದು ಡಿ ಆಗಿದೆ. ಸೊ ಲೆಟ್ ಅಸ್ ಫೈಂಡ್ ಔಟ್ ಕ್ವೆಶ್ಚನ್ ಇ ನೋಡೋಣ. ಈ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣ. ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ, ಈ ಕಡೆ ಬರಿತೀನಿ, ಐ ಜಸ್ಟ್ ರೈಟ್ ಇಟ್ ಹಿಯರ್. ಈ ಪಾರ್ಟ್ ಆಫ್ ದ ಕ್ವೆಶ್ಚನ್, ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಡೈಪೋಲ್ when it is making an angle of 30 degree. ಟಾರ್ಕ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕೊಟ್ಬಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ಗಿವನ್ ಟು ಯು. ಅದೆಷ್ಟು? 1.35 into 10 to the power of 3 ನ್ಯೂಟನ್ ಪರ್ ಕೂಲೂಂಬ್ ಅಂತ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ ಟಾರ್ಕ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದೆ. ಟಾರ್ಕ್ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡೋದು? ಟಾರ್ಕ್ ಈಕ್ವೇಶನ್ ಸಹ ಡಿರೈವ್ ಮಾಡಿದೀವಿ. ಅದು PE sin θ ಅಂತೆ ಅಲ್ವಾ? PE sin θ is what it is. Angle, when it is making an angle of 30 degree ಅಂತ ಹೇಳ್ತಾರೆ. ಸೊ ಥೀಟಾನು ಸಹ ಕೊಟ್ಬಿಟ್ಟಿದ್ದಾರೆ ಅವರೇ 30 ಡಿಗ್ರಿ ಅಂತ ಹೇಳಿ. ಸೊ ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಮುಗಿದೋಯ್ತು. P ಕ್ಯಾಲ್ಕುಲೇಟ್ ಮಾಡಿದೀವಪ್ಪ 6 into 10 to the power of 1.2 into 10 to the power of minus 9 multiplied by ಎಲೆಕ್ಟ್ರಿಕ್ ಫೀಲ್ಡ್ ಸಹ ಕೊಟ್ಟಿದ್ದಾರೆ 1.35 into 10 to the power of 3 multiplied by sin 30 ನಪ್ಪ, sin 30 ವ್ಯಾಲ್ಯೂ 1/2. ಇದನ್ನ ಸಿಂಪ್ಲಿಫೈ ಮಾಡಿದ ತಕ್ಷಣ ನಿಮಗೆ ಬರೋದು 0.81 into 10 to the power of minus 6 ನ್ಯೂಟನ್ ಮೀಟರ್ ಬರುತ್ತೆ. ಇದು ಟಾರ್ಕ್ಗೆ ಆನ್ಸರ್. ಅದೇ ತರ ನಮ್ಗೆ ಕೇಳ್ತಾರೆ ಕ್ಯಾಲ್ಕುಲೇಟ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಅಂತ. ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಬೇಕು ಅಂದ್ರೂ ಇದೇ ತರನಪ್ಪ. ಇಫ್ ಯು ವಾಂಟ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಡೈಪೋಲ್, ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಇಸ್ ಗಿವನ್ ಬೈ PE cos theta. ಥೀಟಾ ಅಂದ್ರೆ ಆಂಗಲ್ ಮೇಡ್ ಬೈ ದಿ ಡೈಪೋಲ್ ವಿತ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾಗಿ ಥೀಟಾನು 30 ಡಿಗ್ರಿನೇ ಇದೆ ಈ ಸಲನು. ಸೊ ಹಾಗಾಗಿ ವಿ ಹ್ಯಾವ್ 1.2 into 10 to the power of minus 9 P ವ್ಯಾಲ್ಯೂ. ಈ ವ್ಯಾಲ್ಯೂ ಕೊಟ್ಟಿದೆ ಕ್ವೆಶ್ಚನ್ ಅಲ್ಲಿ 1.35 into 10 to the power of 3. sin 30 ಬದಲು cos 30 ಬರಿಬೇಕು.
ಕಾಸ್ 30 ವ್ಯಾಲ್ಯೂ ರೂಟ್ 3/2 ಎಲ್ಲದನ್ನು ಕ್ಯಾಲ್ಕುಲೇಟರ್ ಇಟ್ಕೊಂಡು ಸಿಂಪ್ಲಿಫೈ ಮಾಡಿ 1.402 ಇಂಟು 10 to the power of -6 ಜೂಲ್ ಬರುತ್ತೆ. ಇದು ನಮ್ಮ ಪೊಟೆನ್ಷಿಯಲ್ ಎನರ್ಜಿಯ ವ್ಯಾಲ್ಯೂ, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಡೈಪೋಲಿನ ವ್ಯಾಲ್ಯೂ. ಸೊ ಈ ಕ್ವೆಶನ್ ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ಕೊಂಡ್ರೆ ಪಾರ್ಟ್ ಆಗಿ ಬೇರೆ ಬೇರೆ ಕೇಳಿದಾಗ ಒಟ್ಟಿಗೆ ಆನ್ಸರ್ ಬರೆಯಕ್ ಸರಿ ಹೋಗುತ್ತೆ. ಬಹಳ ಕ್ವೆಶನ್ಸ್ ಒಂದೇ ಕ್ವೆಶನ್ ಅಲ್ಲಿ ಇದೆ ಇದರಲ್ಲಿ. ಸೊ ನೀವೆಲ್ಲರೂ ಒಂದ್ಸಲ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮ್ ಅಲ್ಲಿ ಟಾರ್ಕ್ ಮೇಲೆ, ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಎಕ್ಸಿಯಲ್ ಮೇಲೆ, ಈಕ್ವೆಟೋರಿಯಲ್ ಲೈನ್ ಮೇಲೆ ಏನ್ ಕೇಳಿದ್ರು ಬರೀಬಹುದು. ಮತ್ತೆ ನಾನು ಯೂಸ್ ಮಾಡಿರೋ ಈ ಈಕ್ವೇಶನ್ಗಳಿದೆಯಲ್ಲ, ಈ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ ಆಗಿರ್ಬೋದು, ಎಕ್ಸಿಯಲ್ ಲೈನ್ ಆಗಿರ್ಬೋದು, ಈ ಎಲ್ಲಾ ಈಕ್ವೇಶನ್ಸ್, ಆಲ್ ಆಫ್ ದೀಸ್ ಈಕ್ವೇಶನ್ಸ್ ನೀವು ನೋಡ್ಬೋದು. ಓಕೆ, ಸಾರಿ, ರೈಟ್. ಈ ಎಲ್ಲಾ ಈಕ್ವೇಶನ್ಸ್ ನೀವು ನೋಡ್ಬೋದು, ಇಲ್ಲಿ ಬರ್ದಿದ್ದೀನಿ. ದಿಸ್ ಇಸ್ ದಿ ಈಕ್ವೇಶನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಎಕ್ಸಿಯಲ್ ಲೈನ್ ಅಪ್ಪ. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಎಕ್ಸಿಯಲ್ ಲೈನ್ ಈಕ್ವೇಶನ್ ಇದು. ಆಮೇಲೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ಗೂ ಈಕ್ವೇಶನ್ ಬರ್ದಿದ್ದೀನಿ ಇಲ್ಲಿ. ಸೊ ಇದೆಲ್ಲ ಈಕ್ವೇಶನ್ಸ್ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ಇಫ್ ಆರ್ ಇಸ್ ನಾಟ್ ಸ್ಮಾಲ್ ವೆನ್ ಕಂಪೇರ್ ಟು ಎ, ಆರ್ ಎ ಗಿಂತ ಕಮ್ಮಿ ಇಲ್ಲದೆ ಇದ್ರೆ ಅದೇನ್ ಈಕ್ವೇಶನ್ ಇಲ್ಲಿ ಬರ್ದಿದ್ದೀನೋ ಅದನ್ನೇ ಯೂಸ್ ಮಾಡೋದು. ಆದ್ರೆ ಇಫ್ ಆರ್ ಇಸ್ ವೆರಿ ಲಾರ್ಜ್ ವೆನ್ ಕಂಪೇರ್ ಟು ಎ, ಅಕಸ್ಮಾತ್ ಆರ್ ಏನಾರೋ ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ದ ಪಾಯಿಂಟ್ ಎಟ್ ವಿಚ್ ಯು ಆರ್ ಕ್ಯಾಲ್ಕುಲೇಟಿಂಗ್, ಅದು ಬಹಳ ಜಾಸ್ತಿ ಆಗೋದ್ರೆ ಆಗ ಈ ಎಕ್ಸಿಯಲ್ ಲೈನ್ಗೆ ಫೀಲ್ಡ್ 1/4πε0 2p by r³ ಅಂತ ಅಪ್ರಾಕ್ಸಿಮೇಟ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಆನ್ ದಿ ಈಕ್ವೆಟೋರಿಯಲ್ ಲೈನ್ 1/4πε0 p/r³ ಆ ಈಕ್ವೇಶನ್ ನ ಯೂಸ್ ಮಾಡ್ಬೋದು. ಇಲ್ಲಿ ಡಿಸ್ಟೆನ್ಸ್ ಗಳು ಆರ್ ಮತ್ತೆ ಎ ಸಮವಾಗಿ ಆಲ್ಮೋಸ್ಟ್ 1.1 ಆದ್ರೆ ಇನ್ನೊಂದು 0.2 ಇದ್ದಿದ್ರಿಂದ ಈ ಫಾರ್ಮುಲಾಗಳನ್ನ ಯೂಸ್ ಮಾಡಲಿಲ್ಲ. ನಿಮಗೆ ಡೌಟ್ ಬಂದಾಗ ಈ ಪಾರ್ಟ್ ನ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಆರ್ ಇಸ್ ವೆರಿ ಲಾರ್ಜ್ ದೆನ್ ಈ ಈಕ್ವೇಶನ್, ಇಫ್ ಇಟ್ ಇಸ್ ನಾಟ್ ವೆರಿ ಲಾರ್ಜ್ ದೆನ್ ನಾರ್ಮಲ್ ನೀವೇನ್ ಡಿರೈವ್ ಮಾಡಿದಾಗ ಏನ್ ಬಂದಿರುತ್ತೋ ಅದೇ ಈಕ್ವೇಶನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ನೋಡೋಣ. 2 ಪಾಯಿಂಟ್ ಚಾರ್ಜಸ್ 1 into 10 to the power of -8 ಅಂತ ಹೇಳ್ತಾರೆ. ಸೊ Q1 is 1 into 10 to the power of -8 ಕೂಲೂಮ್ and 4 into 10 to the power of -8 Q2 ಇದೆಯಲ್ಲ, ಅದು 4 into 10 to the power of -8 ಕೂಲೂಮ್ ಇದೆಯಂತೆ. ಆರ್ 0.06 ಮೀಟರ್ ಅಪಾರ್ಟ್. ಅಂದ್ರೆ ಇಲ್ಲಿ ಚಾರ್ಜ್ Q1 ಇದೆ, ಅದು 1 into 10 to the power of -8 ಕೂಲೂಮ್ ಇದೆ. ಇನ್ನೊಂದು ಚಾರ್ಜ್ ಇಲ್ಲಿದೆ, ಅದು Q2, ದಟ್ ಇಸ್ 4 into 10 to the power of -8 ಕೂಲೂಮ್. ಈ ಎರಡೂ ಚಾರ್ಜ್ ಗಳ ಮಧ್ಯೆ ಡಿಸ್ಟೆನ್ಸ್ 0.06 ಮೀಟರ್ ಇದೆಯಂತೆ. ದೇ ಆರ್ ಸೆಪರೇಟೆಡ್ ಬೈ ಅ ಡಿಸ್ಟೆನ್ಸ್ ಆಫ್ 0.06 ಮೀಟರ್. ಈಗ ಪ್ರಶ್ನೆ ಇರೋದು, ಈ ಎರಡು ಚಾರ್ಜ್ ಗಳ ಮಧ್ಯೆ ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ ಅಂತ. ಫೈಂಡ್ ದ ಲೊಕೇಶನ್ ಆಫ್ ದ ಪಾಯಿಂಟ್ ಬಿಟ್ವೀನ್ ದೆಮ್ ಅಟ್ ವಿಚ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ನೋಡ್ರಪ್ಪ, ಇದು ಯಾವ್ದೋ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ ಅಂತ ಅನ್ಕೊಳ್ಳೋಣ. Q1 ಇಂದ ಅದು ಎಕ್ಸಸ್ಟ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ ಆದ್ರೆ ಇದು 0.06 ಮೈನಸ್ ಎಕ್ಸ್ ಅಷ್ಟಾಯ್ತು. ಯಾಕೆಂದ್ರೆ ಇದು ಎಕ್ಸ್ ಆದ್ರೆ ಇದು ಉಳಿದಿದ್ದು. ಟೋಟಲ್ ಡಿಸ್ಟೆನ್ಸ್ ಇಸ್ 0.06. ಹಾಗಿರ್ಬೇಕಾದ್ರೆ ಈ Q1 ಅನ್ನೋ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ಪಾಯಿಂಟ್ ಅಲ್ಲಿ ಆ ಚಾರ್ಜ್ ಇಂದ ದೂರದ ಡೈರೆಕ್ಷನ್ಗೆ, ಅವೇ ಫ್ರಮ್ ದ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು E1 ಅಂತ ಹೇಳಿ ಬರೀತೀನಿ ಅದನ್ನ. ಹಾಗೇನೆ ಈ Q2 ಅನ್ನೋ ಚಾರ್ಜ್ ಇನ್ ಅ ಡೈರೆಕ್ಷನ್ ಅವೇ ಫ್ರಮ್ ದಟ್, ಇದಿಲ್ಲಿದ್ರೆ ಈ ಪಾಯಿಂಟ್ ಅಲ್ಲಿ ಅದರಿಂದ ಬರೋ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ನ E2 ಅಂತ ಹೇಳಿ ಕರೆಯೋಣ. ಯಾವಾಗ ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಗಳು ಕ್ಯಾನ್ಸಲ್ ಆಗತ್ತಪ್ಪ ಅಂತಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ 1 ಮ್ಯಾಗ್ನಿಟ್ಯೂಡ್ ಎಲೆಕ್ಟ್ರಿಕ್ ಫೀಲ್ಡ್ 2 ಗೆ ಈಕ್ವಲ್ ಆದಾಗ ಕ್ಯಾನ್ಸಲ್ ಆಗ್ಬಿಡುತ್ತೆ. ಯಾಕೆಂದ್ರೆ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ, ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ ಆದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಇರೋದು. ಅದು ಹೋದ್ ಪ್ರಾಬ್ಲಮ್ ಅಲ್ಲಿ ನೋಡಿದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾಗ ಯಾವುದೇ ವೆಕ್ಟರ್ ಫಾರ್ ದಟ್ ಮ್ಯಾಟರ್ ಒಂದೇ ಡೈರೆಕ್ಷನ್ ಅಲ್ಲಿ ಆಡ್ ಆಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಸಬ್ಟ್ರಾಕ್ಟ್ ಆಗುತ್ತೆ. ಸೊ E1 ಈಕ್ವಲ್ ಟು E2 ಅಂತ ಮಾಡ್ಕೊಂಡ್ಬಿಟ್ಟಿದ್ದನ್ನ. ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ನಮ್ಮೆಲ್ಲರಿಗೂ ಗೊತ್ತಿದೆ. 1/4πε0 Q1 ಡಿವೈಡೆಡ್ ಬೈ x². ಯಾಕೆಂದ್ರೆ ಇಲ್ಲಿಂದ ಇಲ್ಲಿವರೆಗೂ x ಇದೆ, ಆ ಪಾಯಿಂಟ್ ಅಲ್ಲಿ x ಡಿಸ್ಟೆನ್ಸ್ ಅಲ್ಲಿ ಇದೆ ಅದು.
E2 is 1 by 4 pi epsilon naught Q2 divided by ಎಷ್ಟಪ್ಪ ಅದು 0.06 ಮೈನಸ್ ಎಕ್ಸ್ ದಿ ಹೋಲ್ ಸ್ಕ್ವೇರ್ ಮಾಡ್ಕೋ. ಹೀಗಿರ್ಬೇಕಾದ್ರೆ 1.1/4 pi epsilon naught 1/4 pi epsilon naught ಕ್ಯಾನ್ಸಲ್ ಆಗೋಯ್ತು. Q1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 into 10 to the power of -8 divided by x square equal to 4 into 10 to the power of -8 divided by 0.06 minus x the whole square ಆಗುತ್ತೆ. ಹೀಗಿರ್ಬೇಕಾದ್ರೆ 10 power -8 10 power -8 ಕ್ಯಾನ್ಸಲ್ ಆಗೋಯ್ತು. ಇವಾಗ ಇಲ್ಲೇ ರೂಟ್ ತೆಕ್ಕೊಂಡ್ಬಿಡೋಣ. ರೂಟ್ ತೆಕ್ಕೊಂಡ್ಬಿಟ್ರೆ 1/x equal to 2 divided by 0.06 minus x ಬರ್ತ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ 0.06 minus x equal to 2x ಆಯ್ತು. 3x equal to 0.06 ಮೀಟರ್ ಆಯ್ತು. x equal to 0.02 ಮೀಟರ್ ಬರುತ್ತೆ. ಅಂದ್ರೆ ನಮ್ಗೆ ಫ್ರಮ್ Q1 ಚಾರ್ಜ್ ಇಂದ 0.02 ಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಫ್ರಮ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಇಲ್ಲಿ ಫ್ರಮ್ Q1 ಅಂತ ಹೇಳಿ ಬರ್ಬಿಡ್ತೀನಿ. ಸೊ ಇದು ನಮ್ಮ 5ನೇ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಈ ತರ ಕ್ವೆಶನ್ಸ್ ಎಕ್ಸಾಮ್ ಅಲ್ಲಿ ಬರ್ತಾ ಇರ್ತವೆ. ಸೊ ನೀವೆಲ್ಲರೂ ನೀಟಾಗಿ ಇದನ್ನೆಲ್ಲ ಅಭ್ಯಾಸ ಮಾಡಿ. 6ನೇ ಕ್ವೆಶನ್ ನೋಡೋಣ ಬನ್ನಿ. ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಫಿಯರ್. ಸೊ ಇಲ್ಲೊಂದು ಕಂಡಕ್ಟಿಂಗ್ ಸ್ಫಿಯರ್ ಇದೆಯಂತೆ. ಲೆಟ್ಸ್ ಲುಕ್ ಎಟ್ ದಿಸ್. ಇದೊಂದು ಕಂಡಕ್ಟಿಂಗ್ ಸ್ಫಿಯರ್ ಅಂಡ್ ಅಲ್ಲಿ ಅದರ ಮೇಲೆ ಒಂದಷ್ಟು ಚಾರ್ಜ್ ಇದೆ ಅಂತ ಅನ್ಕೋಣ. ಕ್ವೆಶನ್ ಅಲ್ಲಿ ಏನ್ ಹೇಳಿಲ್ದಿರೋದ್ರಿಂದ ನಾವು ಅದನ್ನ ಪಾಸಿಟಿವ್ ಅಂತಲೇ ಅನ್ಕೊಂಡ್ಬಿಡೋಣ. ಅಂಡ್ ರೇಡಿಯಸ್ ಅದರದ್ದು ಹೇಳಿದರೆ ಎಷ್ಟಿದೆ 1.2 ಮೀಟರ್ ಇದೆಯಂತೆ. ಸೊ ರೇಡಿಯಸ್ 1.2 ಮೀಟರ್. ಹಾಗಿರ್ಬೇಕಾದ್ರೆ ಈಗ ಚಾರ್ಜ್ ಆನ್ ದ ಸ್ಫಿಯರ್ ಕಂಡುಹಿಡಿಬೇಕಂತೆ. ದಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೊಟ್ಟಿದಾರಪ್ಪ ನಮ್ಗೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ 80 into 10 to the power of -6 ಕೂಲೂಮ್ ಪರ್ ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಈಗ ರೇಡಿಯಸ್ ಗೊತ್ತಿದೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಗೊತ್ತಿದೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಡೆಫಿನೇಷನ್ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ಅಲ್ವೇನಪ್ಪ. ಸೊ ಹಾಗಿರ್ಬೇಕಾದ್ರೆ ಚಾರ್ಜ್ ಬೇಕು ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ಮತ್ತೆ ಏರಿಯಾನ ಮಲ್ಟಿಪ್ಲೈ ಮಾಡ್ಬೇಕು. ಇದ್ರದ್ದು ಏರಿಯಾ ಏನೋ 4 pi r², ಕ್ಯಾಪಿಟಲ್ r² ಅಂತ ಹೇಳಿ ಬರೀತೀನಿ. ಕ್ಯಾಪಿಟಲ್ r² ಅಂದ್ರೆ ಫಿಸಿಕಲ್ ರೇಡಿಯಸ್ ಆಯ್ತು. ಸೊ ದಿಸ್ ಇಸ್ ಸಿಗ್ಮಾ. ಸಿಗ್ಮಾ ಇಸ್ 80 into 10 to the power of -6 ಕೂಲೂಮ್ ಪರ್ ಮೀಟರ್ ಸ್ಕ್ವೇರ್. ಯೂನಿಟ್ ಆಮೇಲೆ ಬರೆಯೋಣ. ಮಲ್ಟಿಪ್ಲೈಡ್ ಬೈ 4 ಪೈ 3.14 ಅಪ್ಪ. r² ಮಾಡೋದಾದ್ರೆ 1.2 ದ ಹೋಲ್ ಸ್ಕ್ವೇರ್ ಮಾಡಿದ್ರೆ ಮುಗೀತು. ಸೊ ದ ಚಾರ್ಜ್ ದಟ್ ಯು ವಿಲ್ ಹ್ಯಾವ್ is 1.45 into 10 to the power of -3 ಕೂಲೂಮ್ ಬರುತ್ತೆ ಚಾರ್ಜ್. ಸೊ ದಿಸ್ ಇಸ್ ದಿ ಅಮೌಂಟ್ ಆಫ್ ಚಾರ್ಜ್ ದಟ್ ಇಸ್ ಸಿಟಿಂಗ್ ಆನ್ ದ ಸರ್ಫೇಸ್. ಈ ನಮ್ಮ ಕಂಡಕ್ಟಿಂಗ್ ಸ್ಫಿಯರ್ ಅಲ್ಲಿ ಬರೋ ಚಾರ್ಜ್ ಎಲ್ಲ ಸರ್ಫೇಸ್ ಮೇಲೆ ಇರುತ್ತೆ, ಒಳಗಡೆ ಏನಿರೋದಿಲ್ಲ. ಸೊ ಈ ಅಷ್ಟು ಚಾರ್ಜ್ ಸರ್ಫೇಸ್ ಮೇಲೆ ಕೂತಿದೆ. ಅದೊಂದು ವಿಷಯ ಗೊತ್ತಿರಲಿ ನಿಮ್ಗೆ. ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಡಿಸ್ಟೆನ್ಸ್ ಆಫ್ 2 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಫಿಯರ್. ಅಂದ್ರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ 2 ಮೀಟರ್ ಅಷ್ಟು ದೂರದಲ್ಲಿ ಕಂಡುಹಿಡಿಬೇಕಂತೆ. ಅಂದ್ರೆ ಇಲ್ಲೆಲ್ಲೋ ಕಂಡುಹಿಡಿಬೇಕು. ಲೆಟ್ಸ್ ಸೇ ಈ ಪಾಯಿಂಟ್ ಅಲ್ಲಿ ಕಂಡುಹಿಡಿಬೇಕು. ಸೆಂಟರ್ ಇಂದ 2 ಮೀಟರ್ ದೂರದಲ್ಲಿದೆ. ಈ ಪಾಯಿಂಟ್ ಸ್ಫಿಯರಿನ ಆಚೆ ಇರೋದ್ರಿಂದ ಆ ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದರಿಂದ ಬರೋದು ಯಾವ ತರ ಇರುತ್ತಪ್ಪ ಅಂದ್ರೆ ಒಂದು ಪಾಯಿಂಟ್ ಚಾರ್ಜ್ ಅನ್ನ ಮಧ್ಯದಲ್ಲಿ ಇಟ್ಟಿದಾರೇನೋ ಆ ಪಾಯಿಂಟ್ ಚಾರ್ಜ್ ಇಂದ ಆ ಪಾಯಿಂಟ್ ಈ ಪಾಯಿಂಟ್ ಅಲ್ಲಿ ಫೀಲ್ಡ್ ಬರ್ತಾ ಇದೆಯೇನೋ ಅನ್ನೋ ಹಾಗೆ ಇರುತ್ತೆ. ಇದು ಸ್ಫಿಯರಿನ ಒಂದು ಪ್ರಾಪರ್ಟಿ. ವೆನೆವರ್ ಯು ಆರ್ ಎಟ್ ಅ ಪಾಯಿಂಟ್ ಔಟ್ಸೈಡ್ ದ ಸ್ಫಿಯರ್, ಹೊರಗಡೆ ಇದ್ದಾಗ ಆ ಸ್ಫಿಯರ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಚಾರ್ಜಿನ ಫೀಲ್ಡ್ ತರಾನೇ ಇರುತ್ತೆ. ಸೊ ಹಾಗಾಗಿ 1/4 pi epsilon naught Q/r² ಅಂತ ಹೇಳಿ ಬರೀತೀನಿ. ಇದು ಪಾಯಿಂಟ್ ಚಾರ್ಜ್ ಇಂದ ಬರೋ ಫೀಲ್ಡ್ ಎಕ್ಸ್ಪ್ರೆಷನ್. ಇದು 9 into 10 to the power of 9 ಅಪ್ಪ. ಮಲ್ಟಿಪ್ಲೈಡ್ ಬೈ Q ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದೀವಿ. 1.45 into 10 to the power of -3 ಡಿವೈಡೆಡ್ ಬೈ r² ಮಾಡಿದಾಗ 1.2 ಸಾರಿ ದಿಸ್ ಇಸ್ 2 ಮೀಟರ್ ದ ಹೋಲ್ ಸ್ಕ್ವೇರ್ ಆಯ್ತು. ಸೊ 2 ಮೀಟರ್ ದ ಹೋಲ್ ಸ್ಕ್ವೇರ್ ಮಾಡಿದ ತಕ್ಷಣ ಈ ಬಿಕಮ್ಸ್ ಈಕ್ವಲ್ ಟು 3.262 into 10 to the power of 6 Newton per coulomb ಬರುತ್ತೆ. This is the electric field at a point outside. ಹೀಗಿರ್ಬೇಕಾದ್ರೆ ಲೆಟ್ಸ್ ಲುಕ್ ಎಟ್ ದ ಸಿ ಪಾರ್ಟ್ ಆಫ್ ದ ಕ್ವೆಶ್ಚನ್. ಸಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ಅಲ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ 1 ಮೀಟರ್ ಅಂತೆ. ಬರೀ 1 ಮೀಟರ್ ದೂರದಲ್ಲಿ ಕಂಡು ಹಿಡಿಬೇಕು. ಈಗ 1 ಮೀಟರ್ ದೂರ ಅಂತ ಅನ್ಕೊಂಡ ತಕ್ಷಣನೇ ಆ ಪಾಯಿಂಟ್ ಆ ಸ್ಫಿಯರ್ ಒಳಗಡೆ ಇರುತ್ತೆ. ಬಿಕಾಸ್ ಆ ಸ್ಫಿಯರ್ ಒಳಗಡೆ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್
inside a sphere, inside a charged conducting sphere, ಕಂಡಕ್ಟಿಂಗ್ ಸ್ಫಿಯರ್ ಆದ್ರೆ ಮಾತ್ರ ಇದು ಸಮಾಚಾರ. ಕಂಡಕ್ಟಿಂಗ್ ಸ್ಫಿಯರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರೋದ್ರಿಂದ ಆ 1 ಮೀಟರ್ ದೂರದಲ್ಲಿ ಸೆಂಟ್ರಲ್ ಇಂದ ಅದು 0ನೇ ಇರುತ್ತೆ. ಟೋಟಲ್ ಫ್ಲಕ್ಸ್ ಲೀವಿಂಗ್ ದ ಸರ್ಫೇಸ್ ಅಪ್ಪ ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಫ್ಲಕ್ಸ್ ನ ಹೇಗೆ ಕಂಡುಹಿಡಿತೀರಿ? ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಸೊ ಚಾರ್ಜ್ ಗೊತ್ತಿದೆ ನಮ್ಗೆ, ಡೋಸಸ್ ಲಾ ನಮ್ಮ ಇದು. ಸೊ ದಿಸ್ ಇಸ್ 1.45 into 10 to the power of -3 divided by 8.854 into 10 to the power of -12. So ಎಷ್ಟು ಬರುತ್ತೆ ಆನ್ಸರ್ ಇದು? 1.6 into 10 to the power of 8 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲೂಮ್ ಬರುತ್ತೆ. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲೂಮ್ ಬರುತ್ತೆ. ದಿಸ್ ಈಸ್ ಯುವರ್ ಆನ್ಸರ್ ಫಾರ್ ದ ಫ್ಲಕ್ಸ್. ಸೊ ಇಷ್ಟು ವಿಷಯಗಳು ಗೊತ್ತಿದ್ರೆ PUC ಎಕ್ಸಾಮ್ ಅಲ್ಲಿ ಬರುವಂತಹ ಕ್ವೆಶ್ಚನ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಎಲ್ಲಿವರೆಗೂ ಇದನ್ನ ನೀವು ಸಾಲ್ವ್ ಮಾಡ್ದಲೇ ಹೋಗ್ತಿರೋ ಅಲ್ಲಿವರೆಗೂ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಲ್ಲಿ ಕ್ವೆಶ್ಚನ್ ಗಳು ಬಂದಾಗ ಸಾಲ್ವ್ ಮಾಡಕ್ಕಾಗಲ್ಲ. ಇದೆಲ್ಲಾ ಕ್ವೆಶ್ಚನ್ಸ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ನೆನ್ಪಿರ್ಲಿ.